ಹಾಯ್ ಮಕ್ಕಳೇ, ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಎಲ್ಲ ಹೇಗಿದ್ದೀರಾ? ನಾನು ಅಂದ್ಕೊಂತಿದ್ದೀನಿ ಎಲ್ಲರೂ ಖುಷಿಯಾಗಿರ್ತೀರಾ, ನಗ್ನಗ್ತಾ ಇರ್ತೀರಾ, ಆರೋಗ್ಯವಾಗಿರ್ತೀರಾ, ಚೆನ್ನಾಗಿ ಓದ್ತಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೌದಾ? ಕರೆಕ್ಟಾ? ಹೌದು, ಓದ್ತಿರ್ತೀರಾ. ಹೌದಾ? ಸೊ ಮನಸ್ಸಿಟ್ಟು ಓದ್ತಿರ್ತೀರಾ, ಶ್ರದ್ಧೆಯಿಂದ ಓದ್ತಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇನ್ನೂ ಕಾಲ ಮಿಂಚಿಲ್ಲ, ಚೆನ್ನಾಗಿ ಓದಲಿಕ್ಕೆ ಶುರು ಮಾಡಿ. ಓಕೆ, ಸೊ ಒಳ್ಳೆ ಕೆಲಸ ಮಾಡಲಿಕ್ಕೆ ಯಾವಾಗಲೂ ಕೂಡ ಒಳ್ಳೆ ಟೈಮ್ ಅಂತೆ. ಸೊ ಇನ್ನೂ ಓದ್ಲಿಕ್ಕೆ ಶುರು ಮಾಡಿಲ್ಲ ಅಂದರೆ ಇವಾಗಲಿಂದನೇ ಸೀರಿಯಸ್ ಆಗಿ ಓದೋದಕ್ಕೆ ಶುರು ಮಾಡಿ. ಅರ್ಥ ಆಯ್ತಲ್ಲ? ಸೊ ನಾನು ಎಷ್ಟೋ ಸರ್ತಿ ಹೇಳಿದ್ದೀನಿ, ಸೀರಿಯಸ್ ಆಗಿ ಅಂದರೆ ಓದೋಣ ಅಂತ ಅಲ್ಲ. ಸೀರಿಯಸ್ ಆಗಿ ಅಂದರೆ ಆ ಸೀರಿಯಸ್ನೆಸ್ ನಿಮ್ಮ ಮೈಂಡಲ್ಲಿರಬೇಕು. ಯಾವುದಕ್ಕೆ ಸೀರಿಯಸ್ನೆಸ್ಸು? ಎಕ್ಸಾಮಿಗೆ ಸೀರಿಯಸ್ನೆಸ್ಸು. ಹೌದಾ? ಮಾರ್ಕ್ಸ್ ತೆಗಿಲಿಕ್ಕೆ, ನಾಲೆಡ್ಜ್ನ ಪಡೆಯೋದಕ್ಕೆ, ಜ್ಞಾನ ಆರ್ಜನೆ ಮಾಡೋದಕ್ಕೆ. ಅರ್ಥ ಆಯ್ತಾ? ಸೊ ನೀವೆಲ್ಲ ಬುದ್ಧಿವಂತರಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಸೆಷನ್ನ ಶುರು ಮಾಡ್ತಿದ್ದೀನಿ. ಇವತ್ತೇನು ಗೊತ್ತಾ ಸ್ಪೆಷಾಲಿಟಿ? ಹೊಸ ಚಾಪ್ಟರ್ನ ಶುರು ಮಾಡ್ತಿದ್ದೀವಿ. ಸೊ ಯಾವುದದು ಚಾಪ್ಟರು? ಸೊ ಚಾಪ್ಟರ್ ಬಂದ್ಬಿಟ್ಟು ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಟ್ರಿಗ್ನೋಮೆಟ್ರಿನೇನೋ ಓದಿದ್ವಿ, ಆದರೆ ಅದರ ಅಪ್ಲಿಕೇಶನ್ನು, ಅದನ್ನು ಹೇಗೆ ಅಪ್ಲೈ ಮಾಡ್ತೀವಿ ಅನ್ನೋದನ್ನು ಕೂಡ ಕಲಿಯೋಣ. ಓಕೆ, ಸೊ ಟ್ರಿಗ್ನೋಮೆಟ್ರಿ ಎಲ್ರಿಗೂ ಇಷ್ಟ ಆಗಿದೆ, ಆ ಒಂದು ಕಾನ್ಸೆಪ್ಟ್ನ ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರಿಗ್ನೋಮೆಟ್ರಿ ಚಾಪ್ಟರ್ ಮುಗೀತು, ಈಗ ಅದರ ಅಪ್ಲಿಕೇಶನ್ಸ್ನ ನೋಡ್ತಾ ಹೋಗೋಣ. ಇವತ್ತು ನಮ್ಮ ಮೊದಲನೇ ಸೆಷನ್. ಆದರೆ ಸೆಷನ್ ಒಳಗಡೆ ಏನು ಕಲಿತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾವಾಗಲೂ ನಮಗೆ ಗೊತ್ತು, ಸೆಷನಲ್ಲಿ, ಇವತ್ತಿನ ಸೆಷನಲ್ಲಿ ಏನು ಕಲಿಯೋದಕ್ಕೆ ಹೊರಟಿದ್ದೀವಿ ಅಂತ ತಿಳ್ಕೊಳೋದಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ, ಹಿಂದಿನ ಸೆಷನ್ ಬಗ್ಗೆ ಮಾತಾಡ್ತೀವಿ. ಸೊ ಹಿಂದಿನ ಸೆಷನಲ್ಲಿ ಏನು ಕಲ್ತಿದ್ರಿ ನೆನ್ಪು ಮಾಡ್ಕೊಳ್ಳಿ. NCERT ಎಕ್ಸಾಂಪ್ಲರ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ವಿ. ಯಾವ ಚಾಪ್ಟರ್ ಮೇಲೆ? ಟ್ರಿಗ್ನೋಮೆಟ್ರಿ ಚಾಪ್ಟರ್ ಮೇಲೆ. ಹೌದಾ? ಸೊ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಅನ್ನುವಂಥ ಚಾಪ್ಟರ್ ಮೇಲೆ ಇದ್ದಂತಹ NCERT ಎಕ್ಸಾಂಪ್ಲರ್ ಪ್ರಾಬ್ಲಮ್ಸ್ಗಳನ್ನು ನಾವು ಸಾಲ್ವ್ ಮಾಡಿದಾಯಿತು. ಹೌದಾ? ಸೊ ಹಾಗಿದ್ರೆ ಚಾಪ್ಟರ್ ಕಂಪ್ಲೀಟ್ ಆಗಿ ಮುಗೀತು. ಹಾಗಿದ್ರೆ ಇವತ್ತಿನ ಸೆಷನ್ ಒಳಗೆ ಏನು ಕಲಿಯೋದಕ್ಕೆ ಹೊರಟಿದ್ದೀವಿ? ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸ್. ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಾ? ಇವಾಗ ತಾನೇ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅಂದ್ರಿ. ಇದೇನಿದು ಅಂದರೆ, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಯಲ್ಲಿ ನಾವು ಕಲಿತಾ ಇರ್ತಕ್ಕಂಥ ಇವತ್ತಿನ ಕಾನ್ಸೆಪ್ಟ್ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸ್. ಅಂದರೆ ಟ್ರಿಗ್ನೋಮೆಟ್ರಿನ ಅಪ್ಲೈ ಮಾಡ್ತೀವಪ್ಪ, ಅಪ್ಲಿಕೇಶನ್ನ ಯೂಸ್ ಮಾಡ್ತೀವಿ. ಹೌದಾ? ಅಂದರೆ ಅಪ್ಲಿಕೇಶನ್ ಅಂದ್ರೆ ಏನು? ಅಪ್ಲೈ ಮಾಡೋದು. ಯಾವುದನ್ನು? ಟ್ರಿಗ್ನೋಮೆಟ್ರಿನ. ಯಾವುದಕ್ಕೆ ಯೂಸ್ ಮಾಡ್ತೀವಿ? ಸಿಚುಯೇಷನ್ ಹೇಗಿರುತ್ತೆ? ಮೋಸ್ಟ್ ಪ್ರಾಬಬ್ಲಿ ಹೈಟ್ ಮತ್ತು ಡಿಸ್ಟೆನ್ಸ್ಗೆ ಸಂಬಂಧಪಟ್ಟಿರೋ ಹಾಗೆ ಇರುತ್ತೆ ಅಂತ ಅರ್ಥ. ಓಕೆ, ಸೊ ಹಾಗಿದ್ರೆ ಅದು ಹೇಗೆ ವರ್ಕ್ ಮಾಡುತ್ತೆ, ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಆಲ್ ರೈಟ್, ಸರಿ. ಸೊ ಎಲ್ಲರೂ ಸೆಷನಿಗೆ ತಯಾರಿದ್ದೀರಾ ಅಂದ್ಕೊಂಡು ಇವತ್ತಿನ ಸೆಷನ್ನ ಶುರು ಮಾಡ್ತಿದ್ದೀನಿ. ಓಕೆ, ಸೊ ನಿಮಗೆ ನೆನಪಿರಬಹುದು, ನಾನು ಟ್ರಿಗ್ನೋಮೆಟ್ರಿ ಚಾಪ್ಟರ್ನ ಪ್ರಾರಂಭ ಮಾಡಬೇಕಾದ್ರೆ ಮೊದಲನೇ ಸೆಷನಲ್ಲಿ ಈ ಎರಡೂ ಡಯಾಗ್ರಾಮ್ಗಳನ್ನು ಯೂಸ್ ಮಾಡಿದ್ದೆ. ನೆನಪಿದೆನಾ? ಹೌದಾ? ಸೊ ನಾವು ರೈಟ್ ಟ್ರಯಾಂಗಲ್ ಬಗ್ಗೆ ಮಾತಾಡಬೇಕಾದ್ರೆ ಈ ಒಂದು ಚಿತ್ರನ ಯೂಸ್ ಮಾಡಿದ್ದೆ. ಹೈಪೋಟಿನ್ಯೂಸ್ ಆಗಿರ್ಬೋದು, ಅಡ್ಜಸೆಂಟ್ ಸೈಡ್ ಆಗಿರ್ಬೋದು, ಆಪೋಸಿಟ್ ಸೈಡ್ ಬಗ್ಗೆ ಮಾತಾಡೋದಕ್ಕೆ ನಾನು ಯೂಸ್ ಮಾಡಿದ್ದೆ, ನಿಮಗೆ ತಿಳಿಸೋದಕ್ಕೆ ಉಪಯೋಗ ಮಾಡಿದ್ದೆ. ಈಗ ಅದೇ ಚಿತ್ರನ ಮತ್ತೆ ಯೂಸ್ ಮಾಡ್ತಿದ್ದೀವಿ. ಸೊ ಓದ್ತೀನಿ. Let us consider figure of previous chapter which is redrawn below in the figure. Okay, below ಇಲ್ಲ, beside ಇದೆ, ಪಕ್ಕಕ್ಕೆ. ಸರಿ. In this figure, the line AC drawn from the eye of the student to the top of the minar is called the line of the sight. Okay, ಇವಾಗ ಕೇಳಿಸ್ಕೊಳ್ರಿ. ಇಲ್ಲಿ ಒಬ್ಬ ಸ್ಟೂಡೆಂಟ್ ನಿಂತ್ಕೊಂಡನು. ನಿಮಗೆ ಕಾಣಿಸ್ತಿಲ್ಲ? ಇವಾಗ ಕಾಣಿಸ್ತಿದೆನಾ? ಸ್ಟೂಡೆಂಟ್. ದಿಸ್ ಇಸ್ ಅ ಸ್ಟೂಡೆಂಟ್. ಓಕೆ, ಸೊ ಈ ಸ್ಟೂಡೆಂಟ್ ಏನು ಮಾಡ್ತಿದ್ದಾನೆ ಇಲ್ಲಿ ನಿಂತು ಅಂದರೆ, ಹಿ ಈಸ್ ಲುಕಿಂಗ್ ಅಟ್ ದ ಟಾಪ್ ಆಫ್ ದ ಮಿನಾರ್. ಓಕೆ, ಸೊ ಇದೇನಿದೆ ಅಲ್ಲ ಟವರು, ಇದರ ಟಾಪನ್ನು ಇವನು ಇಲ್ಲಿ ನಿಂತ್ಕೊಂಡು ನೋಡ್ತಿದ್ದಾನೆ, ಸ್ಟೂಡೆಂಟ್. ಓಕೆ, ಸೊ ಈ ಒಂದು ವ್ಯಕ್ತಿ ಅಂದರೆ ಈ ಹುಡುಗನ ಕಣ್ಣು ಅಂದರೆ ಐಸೈಟ್, ಈ ಐಸೈಟ್ ಎಲ್ಲಿಗೆ ಟಚ್ ಆಗ್ತಿದೆ? ಟಾಪ್ ಆಫ್ ದ ಮಿನಾರಿಗೆ ಟಚ್ ಆಗ್ತಿದೆ. ಈ ಒಂದು ಡಿಸ್ಟೆನ್ಸನ್ನು ನಾವು ಏನಂತ ಕರಿತೀವಿ ಗೊತ್ತಾ? ಈ ಟಾಪ್ ಆಫ್ ದ ಮಿನಾರ್ ಹಾಗೆ ಈ ಹುಡುಗನ ಕಣ್ಣು ಏನಿದೆ ಅಲ್ಲ, ಸೈಟ್, ಇವೆರಡರ ನಡುವೆ ಒಂದು ಡಿಸ್ಟೆನ್ಸ್ ಫಾರ್ಮ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಅ ಲೈನ್ ಆಫ್ ಸೈಟ್. ಅವನ ದೃಷ್ಟಿ ಇಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ತನಕ ಹೋಗುತ್ತೆ. ಹೌದಾ? ಸೊ ಹಾಗಾಗಿ ಲೈನ್ ಆಫ್ ಸೈಟ್ ಅಂತ ಹೇಳ್ತೀವಿ. ಓಕೆ, ಸೊ ಕೆಳಗೆ ನೋಡಿದರೆ ಕೆಳಗೆ ಹೋಗುತ್ತೆ,
ಓಕೆ, ಸೊ ಮೇಲ್ಗಡೆ ನೋಡ್ತಿದ್ದೇನೆ, ಹಾಗಾಗಿ ಲೈನ್ ಆಫ್ ಸೈಟ್ ಈಸ್ ಫಾರ್ಮ್ಡ್ ಟಿಲ್ ಟಾಪ್. ಹೌದಾ, ಮೇಲ್ಗಡೆ ತನಕ ಹೋಗಿದೆ. ಈಗ ಕೆಳಗಡೆ ನೋಡಿ, ಈ ಹುಡುಗ ನಿಂತಿರೋಂಥ ಏನು ಜಾಗ ಇದೆಯಲ್ಲ, ಅಲ್ಲಿಂದ ಈ ಫೂಟ್ ಆಫ್ ದಿಸ್ ಮಿನಾರ್ ಇಲ್ಲಿ ಒಂದು ಡಿಸ್ಟೆನ್ಸ್ ಇದೆ. ಹೌದಾ? ಹೌದು. ಸೊ ಇಲ್ಲೊಂದು ಡಿಸ್ಟೆನ್ಸ್ ಫಾರ್ಮ್ ಆಗಿದೆ, ಇಲ್ಲೊಂದು ಡಿಸ್ಟೆನ್ಸ್ ಫಾರ್ಮ್ ಆಗಿದೆ. ಸರಿ, ಇದನ್ನು ನಾವು ಪರ್ಟಿಕ್ಯುಲರ್ ಆಗಿ ಲೈನ್ ಆಫ್ ಸೈಟ್ ಅಂತ ಹೇಳ್ತೀವಿ. ಹೌದಾ? ಓಕೆ. ಸೊ ಯಾವಾಗ ಈ ಹುಡುಗ ಇಲ್ಲಿ ನಿಂತ್ಕೊಂಡು ಈ ಟಾಪ್ ಆಫ್ ದ ಮಿನಾರ್ನ ನೋಡ್ತಾನಲ್ಲ, ಲೈನ್ ಆಫ್ ಸೈಟ್ ಫಾರ್ಮ್ ಆಗುತ್ತೆ. ಹಾಗೆ ಇಲ್ಲಿಂದ ಇಲ್ಲಿ ಅಂದರೆ ಫೂಟ್ ಆಫ್ ದ ಟವರ್ ಇಂದ ಹಿಡಿದು ಹುಡುಗ ನಿಂತಿರುವಂಥ ಜಾಗ ಇಲ್ಲಿ ಕೂಡ ಒಂದು ಡಿಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಈಗ ಈ ಒಂದು ಡಿಸ್ಟೆನ್ಸ್ ನಡುವೆ ಒಂದು ಆ್ಯಂಗಲ್ ಬರುತ್ತೆ. ಆ ಆ್ಯಂಗಲ್ನ ಏನಂತ ಕರಿತೀವಿ? ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆ್ಯಂಗಲ್ ಆಫ್ ಎಲಿವೇಶನ್. ಲೈನ್ ಆಫ್ ಸೈಟ್ ಅರ್ಥ ಆಯ್ತಲ್ಲ? ಲೈನ್ ಆಫ್ ಸೈಟ್ ಅರ್ಥ ಆಯ್ತಲ್ಲ? ದೃಷ್ಟಿ, ಆ ಹುಡುಗನ ದೃಷ್ಟಿ ಸೀದಾ ಟಾಪ್ ಆಫ್ ದ ಮಿನಾರಿಗೆ ಹೋಗಿದೆ. ಸೊ ಯಾವಾಗ ಟಾಪಿಗೆ ಹೋಗಿ ರೀಚ್ ಆಗುತ್ತಲ್ಲ ಐ ಸೈಟ್, ಆವಾಗ ಆ್ಯಂಗಲ್ ಆಫ್ ಎಲಿವೇಶನ್ ಫಾರ್ಮ್ ಆಗುತ್ತೆ. ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ಸೈಟ್ ವೆನ್ ಇಟ್ ರೀಚಸ್ ಟು ದ ಟಾಪ್ ಆಫ್ ದ ಮಿನಾರ್. ಯಾವಾಗ ಟಾಪ್ ಆಫ್ ದ ಮಿನಾರಿಗೆ ಹೋಗುತ್ತಲ್ಲ ಅವನ ದೃಷ್ಟಿ, ಆವಾಗ ಆ್ಯಂಗಲ್ ಆಫ್ ಎಲಿವೇಶನ್ನೇ ಫಾರ್ಮ್ ಆಗುತ್ತೆ. ಯಾವುದರಿಂದ? ಈ ಒಂದು ಡಿಸ್ಟೆನ್ಸ್ ಹಾಗೆ ಈ ಒಂದು ಡಿಸ್ಟೆನ್ಸ್ ಎರಡರ ನಡುವೆ ಆ್ಯಂಗಲ್ ಆಫ್ ಎಲಿವೇಶನ್. ಒಂದು ಆ್ಯಂಗಲ್ ಫಾರ್ಮ್ ಆಗಬೇಕಂದ್ರೆ ಎರಡು ಆರ್ಮ್ಸ್ಗಳು, ಎರಡು ರೇಸ್ಗಳು ಇರಬೇಕು, ನಮಗೆ ಗೊತ್ತು, ಬೇಸಿಕ್. ಹೌದಾ? ಸೊ ಇಲ್ಲಿ the student is looking at the top of the minar. The angle BAC is so formed by the line of sight with the horizontal is called the angle of elevation of the top of the minar from the eye of the student. ಇಲ್ಲಿ ಎರಡು ವಿಷಯ ಗಮನಿಸಿದ್ವಿ. ಯಾವಾಗ ಆ ಹುಡುಗ ಟಾಪ್ ಆಫ್ ದ ಮಿನಾರ್ನ ನೋಡ್ತಾನೋ ಲೈನ್ ಆಫ್ ದ ಸೈಟ್ ಫಾರ್ಮ್ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಆ್ಯಂಗಲ್ ಏನಿರುತ್ತಲ್ಲ, ಆ್ಯಂಗಲ್ ಆಫ್ ಎಲಿವೇಶನ್ ಕೂಡ ಫಾರ್ಮ್ ಆಗುತ್ತೆ. ಆ್ಯಂಗಲ್ ಆಫ್ ಎಲಿವೇಶನ್ ಯಾವುದಕ್ಕೆ? ಯಾವಾಗ ದೃಷ್ಟಿ ಎತ್ತರಕ್ಕೆ ಹೋಗುತ್ತಲ್ಲ ಆವಾಗ ಆ್ಯಂಗಲ್ ಆಫ್ ಎಲಿವೇಶನ್ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಈ ಆ್ಯಂಗಲ್ ಹೇಗೆ ಫಾರ್ಮ್ ಆಗುತ್ತೆ? ಲೈನ್ ಆಫ್ ದ ಸೈಟ್, ಹಾಗೆ ಈ ಹುಡುಗ ನಿಂತಿದ್ದಾನಲ್ಲ ಈ ಒಂದು ಜಾಗದಿಂದ ಈ ಫೂಟ್ ಆಫ್ ದ ಟವರ್ ತನಕ ಏನಿದೆಯಲ್ಲ ಈ ಒಂದು ಡಿಸ್ಟೆನ್ಸ್, ಹಾಗೆ ಲೈನ್ ಆಫ್ ದ ಸೈಟ್ ಎರಡರ ನಡುವೆ ಫಾರ್ಮ್ ಆಗೋದೆ ಆ್ಯಂಗಲ್ ಆಫ್ ಎಲಿವೇಶನ್. ಇಷ್ಟ ಅರ್ಥ ಆಯ್ತಾ? ಕ್ಲಿಯರ್? ಆ್ಯಂಗಲ್ ಆಫ್ ಎಲಿವೇಶನ್ ನೆನ್ಪಿಟ್ಕೊಳ್ಳಿ. ಯಾವಾಗ ದೃಷ್ಟಿ ಮೇಲ್ಗಡೆ ಹೋಗುತ್ತಲ್ಲ ಆವಾಗ. ಕೆಳಗಡೆ ಬರಬೇಕಾದ್ರೆ ಇದೆ, ನಾನು ಮೇಲ್ಗಡೆ ನಿಂತು ಕೆಳಗಡೆ ಏನೋ ಒಂದು ನೋಡ್ತೀನಿ, ನದಿ ನೋಡ್ತೀನಿ, ಆವಾಗ ಬೇರೆ ಇದೆ. ನಾನು ಕೆಳಗಡೆ ನಿಂತ್ಕೊಂಡು ನನಗಿಂತ ಎತ್ತರದಲ್ಲಿ ಇರ್ತಕ್ಕಂಥ ಬಿಲ್ಡಿಂಗು ಟವರನ್ನು ನೋಡಿದರೆ ಆ್ಯಂಗಲ್ ಆಫ್ ಎಲಿವೇಶನ್ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಕ್ಲಿಯರ್? ಓಕೆ. ಸೊ ದಿಸ್ ಈಸ್ ಲೈನ್ ಆಫ್ ಸೈಟ್, ದಿಸ್ ಈಸ್ ಆ್ಯಂಗಲ್ ಆಫ್ ಎಲಿವೇಶನ್. ಅಷ್ಟೇ ಅಲ್ಲದೆ ಇಲ್ಲಿ ನಿಂತಿರ್ತಕ್ಕಂಥ ಈ ಒಂದು ಟವರ್ ಏನು ಫಾರ್ಮ್ ಮಾಡುತ್ತೆ? 90 ಡಿಗ್ರಿ ಆ್ಯಂಗಲ್ನ ಫಾರ್ಮ್ ಮಾಡುತ್ತೆ. ಅಗೇನ್ ಇಲ್ಲಿ ಯೂಸ್ ಮಾಡೋದೇ ನಾವು ರೈಟ್ ಟ್ರಯಾಂಗಲ್. ಅರ್ಥ ಆಯ್ತಾ? ದಿಸ್ ಇಸ್ ಅ ರೈಟ್ ಟ್ರಯಾಂಗಲ್, ಆ್ಯಂಗಲ್ ಆಫ್ ಎಲಿವೇಶನ್, ಲೈನ್ ಆಫ್ ಸೈಟ್. ಇಷ್ಟು ತಿಳ್ಕೊಂಡ್ರಾ? ಸರಿ, ಈಗ ಮುಂದೆ ಹೋಗೋಣ. ಸರಿ, ಹಾಂ, ಎರಡನೇ ಕೇಸ್. ಇಲ್ಲೇನು ಕಲಿತೀವಿ ಅಂದರೆ, ನಾವು consider the situation. The girl sitting on the balcony is looking down at a flower pot placed on a stair of the temple. ಈ ಹುಡುಗಿ, ಇದೊಂದು ಮನೆ ಬಾಲ್ಕನಿಯಲ್ಲಿ ಇಲ್ಲಿ ನೋಡಿ ಒಬ್ಬ ಹುಡುಗಿ ನಿಂತ್ಕೊಂಡಿದ್ದಾಳೆ. ಆಕೆ ಎಲ್ಲಿಗೆ ನೋಡ್ತಿದ್ದಾಳೆ ಅಂದರೆ, ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ. ಏನದು ಅಂದರೆ, ಲುಕಿಂಗ್ ಡೌನ್ ಅಟ್ ಎ ಫ್ಲವರ್ ಪಾಟ್ ಪ್ಲೇಸ್ಡ್ ಆನ್ ಎ ಸ್ಟೇರ್ ಆಫ್ ದ ಟೆಂಪಲ್. ಎದುರುಗಡೆ ಒಂದು ಗುಡಿ ಇದೆ, ಆ ಗುಡಿಯ ಮೆಟ್ಲ ಮೇಲೆ ಒಂದು ಫ್ಲವರ್ ಪಾಟ್ನ ಇಟ್ಟಿದ್ದಾರೆ. ಆ ಹುಡುಗಿ ಬಾಲ್ಕನಿಯಿಂದ ಇದನ್ನು ನೋಡ್ತಿದ್ದಾಳೆ. ಏನಾಯಿತು? ದೃಷ್ಟಿ ಕೆಳಗಡೆಯಿಂದ ಮೇಲೆ ಹೋಗ್ತಿಲ್ಲ, ಮೇಲ್ಗಡೆಯಿಂದ ಕೆಳಗಡೆ ಹೋಗ್ತಿದೆ. ಹೌದಾ? ನಾನು ಕೆಳಗಡೆ ನೋಡ್ತಿದ್ದೀನಿ. ಆವಾಗ ಏನು ಫಾರ್ಮ್ ಆಗುತ್ತೆ? ಅಗೇನ್ ಈ ಹುಡುಗಿ ದೃಷ್ಟಿಯಿಂದ ಇಲ್ಲಿ ಈ ಒಂದು ಆಬ್ಜೆಕ್ಟ್ ಏನದಲ್ಲ ಫ್ಲವರ್ ಪಾಟ್, ಇವೆರಡರ ನಡುವೆ ಒಂದು ಡಿಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಅದನ್ನು ಲೈನ್ ಆಫ್ ಸೈಟ್ ಅಂತ ಕರಿತೀವಿ. ಕ್ಲಿಯರ್? ಈ ಲೈನ್ ಆಫ್ ಸೈಟ್ ಆ್ಯಂಗಲ್ ಆಫ್ ಎಲಿವೇಶನಲ್ಲೂ ಇತ್ತು, ಈ ಕೇಸಲ್ಲೂ ಇದೆ. ಆದರೆ ಇಲ್ಲಿ ಫಾರ್ಮ್ ಆಗೋ ಆ್ಯಂಗಲ್ ಏನು? ಎಲಿವೇಶನ್ನು ಅಥವಾ ಇನ್ನೊಂದೇನು ನೋಡೋಣ. ಸೊ ಈಗ ಇನ್ ದಿಸ್ ಕೇಸ್ ದ ಲೈನ್ ಆಫ್ ಸೈಟ್ ಈಸ್ ಬಿಲೋ ದ ಹಾರಿಜಾಂಟಲ್ ಲೆವೆಲ್.
ಹಾರಿಜಾಂಟಲ್ ಲೆವೆಲ್ ಅಂದರೆ ಏನು? ನಾನು ಹೀಗೆ ನೇರವಾಗಿ ನಿಂತಿರ್ತೀನಿ, ಹೌದಾ? ಸೊ ನನಗೆ ನೇರವಾಗಿ ಏನು ದೃಷ್ಟಿ ಬರುತ್ತಲ್ಲ, ದಟ್ ಈಸ್ ಹಾರಿಜಾಂಟಲ್. ನೇರವಾಗಿ, ನನಗೆ ನೇರವಾಗಿರೋದು, ಹೌದಾ? ನಿಮಗೆ ಗೊತ್ತಿದೆ ಹಾರಿಜಾಂಟಲ್ ಅಂದರೆ ಹೇಗಿರುತ್ತೆ, ಹೀಗಿರುತ್ತೆ. ವರ್ಟಿಕಲ್ ಅಂದರೆ ಹಿಂಗಿರ್ತದೆ, ಹೌದಾ? ಸೊ ವಿ ಆರ್ ಟಾಕಿಂಗ್ ಅಬೌಟ್ ಹಾರಿಜಾಂಟಲ್ ಲೆವೆಲ್. ಇನ್ ದಿಸ್ ಕೇಸ್ ದ ಲೈನ್ ಆಫ್ ಸೈಟ್ ಈಸ್ ಬಿಲೋ ದ ಹಾರಿಜಾಂಟಲ್ ಲೆವೆಲ್, ಹೌದಾ? ಸೊ ಆ ಹುಡುಗಿ ಸ್ಟ್ರೇಟ್ ಆಗಿ ನಿಂತಿದ್ರು ಕೂಡ ಲೈನ್ ಆಫ್ ಸೈಟ್ ವಿಲ್ ಬಿ ಲೈಕ್ ದಿಸ್, ಬಿಲೋ ದ ಹಾರಿಜಾಂಟಲ್ ಲೆವೆಲ್. ನನ್ನ ದೃಷ್ಟಿ ಏನಿದೆ ಅಲ್ಲ, ಆ ದೃಷ್ಟಿ ಕೆಳಗಡೆ ಹೋಗುತ್ತೆ, ಹೌದಾ? ಆಮ್ ಐ ರೈಟ್? ನನ್ನ ದೃಷ್ಟಿ ನೇರವಾಗಿರಲ್ಲ, ಕೆಳಗೆ ಹೋಗುತ್ತೆ, ಸರಿ? ಸೊ ದ ಆಂಗಲ್ ಸೋ ಫಾರ್ಮ್ಡ್ ಬೈ ದ ಲೈನ್ ಆಫ್ ಸೈಟ್ ವಿತ್ ದ ಹಾರಿಜಾಂಟಲ್ ಈಸ್ ಕಾಲ್ಡ್ ದ ಆಂಗಲ್ ಆಫ್ ಡಿಪ್ರೆಷನ್. ಅರ್ಥ ಆಯ್ತಾ? ಇಲ್ಲಿ ನೋಡಿ, ವಿಷಯ ಏನೂ ಇಲ್ಲ, ತುಂಬ ಸಿಂಪಲ್. ಇಲ್ಲೊಂದು ಹಾರಿಜಾಂಟಲ್ ಇತ್ತು. ಹೆಂಗಿತ್ತು ಹಾರಿಜಾಂಟಲ್ಲು? ಫೂಟ್ ಆಫ್ ದ ಟವರ್ ಹಾಗೆ ಈ ಹುಡುಗ ನಿಂತಿರೋವಂಥ ಪ್ಲೇಸ್, ಇವೆರಡರ ನಡುವೆ ಒಂದು ಹಾರಿಜಾಂಟಲ್ ಲೈನು ಫಾರ್ಮ್ ಆಗಿತ್ತು, ಹೌದಾ? ಈಗ ಇಲ್ಲಿ ಯಾವಾಗ ಈ ಹುಡುಗಿ ಬಾಲ್ಕನಿ ಅಂದರೆ ಹೈಟ್, ತುಂಬ ಎತ್ತರದಲ್ಲಿ ನಿಂತ್ಕೊಂಡು ನೋಡ್ತಿದ್ದಾಳೆ ಕೆಳಗಡೆ ಇರುವಂತಹ ಆಬ್ಜೆಕ್ಟ್ನ, ಹಾಗಿದ್ರೆ ಹಾರಿಜಾಂಟಲ್ ಲೆವೆಲ್ ಎಲ್ಲಿರುತ್ತೆ? ಇಲ್ಲಿರುತ್ತೆ. ಈ ಹುಡುಗಿ ದೃಷ್ಟಿಗೆ ಸಮಾನವಾಗಿರುತ್ತೆ. ಇದ್ರ ಕೆಳಗಡೆ ಲೈನ್ ಆಫ್ ಸೈಟ್ ಬರೋದು, ಓಕೆ? ಅಂದರೆ ಹಾರಿಜಾಂಟಲ್ ಲೆವೆಲ್ ಇಲ್ಲಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ಹಾರಿಜಾಂಟಲ್ ಲೆವೆಲ್ ಎಲ್ಲಿರುತ್ತೆ? ಇಲ್ಲಿರುತ್ತೆ, ಓಕೆ? ಇದ್ರ ಕೆಳಗಡೆ ಆಂಗಲ್ ಆಫ್ ಎಲಿವೇಶನ್ ಫಾರ್ಮ್ ಆಗುತ್ತೆ. ಯಾಕೆ ಅಂದರೆ ನೋಡ್ತಿರೋದು ಕೆಳಗಡೆ, ಹಾಗಾಗಿ, ಓಕೆ? ಆಂಗಲ್ ಆಫ್ ಎಲಿವೇಶನ್ ಅಲ್ಲ, ಆಂಗಲ್ ಆಫ್ ಡಿಪ್ರೆಷನ್ ಅಂತ ಕರಿತೀವಿ ಇದನ್ನು, ಓಕೆ? ಸೊ ದಸ್ ದಿಸ್ ಇಸ್ ಕಾಲ್ಡ್ ಎಸ್ ಅ ಆಂಗಲ್ ಆಫ್ ಡಿಪ್ರೆಷನ್. ಅರ್ಥ ಆಯ್ತಾ? ಮೇಲ್ಗಡೆ ನೋಡಬೇಕಾದ್ರೆ ಆಂಗಲ್ ಆಫ್ ಎಲಿವೇಶನ್, ವೆನ್ ವಿ ಸಿ ಅಟ್ ದ ಬಾಟಮ್, ಬಿಲೋ, ಕೆಳಗಡೆ ನೋಡಿದಾಗ ಬರುವಂಥ ಆಂಗಲ್ ಏನು? ಆಂಗಲ್ ಆಫ್ ಡಿಪ್ರೆಷನ್. ಇದು ಹೆಂಗೆ ಫಾರ್ಮ್ ಆಗುತ್ತೆ? ಈ ಒಂದು ಲೈನ್ ಆಫ್ ಸೈಟ್ ಹಾಗೆ ಹಾರಿಜಾಂಟಲ್ ಲೆವೆಲ್ ಏನಿರುತ್ತಲ್ಲ, ಇವೆರಡರ ನಡುವೆ ಬರೋದೇ ಆಂಗಲ್ ಆಫ್ ಡಿಪ್ರೆಷನ್. ಕ್ಲಿಯರ್? ಅರ್ಥ ಆಯ್ತಾ? ಓಕೆ. ದಸ್ the angle of depression of a point on the object being viewed is the angle formed by the line of sight with the horizontal when the point is below the horizontal level. That is the case when we lower our head to look at the point being viewed. ಏನು ಹೇಳ್ತಿದ್ದಾರೆ? ಏನಪ್ಪ ಏನೇನೋ ಕೊಟ್ಟಾರಲ್ಲ. ಏನೂ ಇಲ್ಲ, ಸಿಂಪಲ್. ನಾವು ಯಾವಾಗ ಕೆಳಗಡೆ ಇರ್ತಕ್ಕಂಥ ಆಬ್ಜೆಕ್ಟ್ನ ನೋಡ್ತೀವಿ, ನಮ್ಮ ತಲೆಯನ್ನು ತಗ್ಗಿಸ್ತೀವಿ, ಅದು ಗೊತ್ತಿರೋದೆ, ಹೊಸದೇನೂ ಇಲ್ಲ ಇದ್ರೊಳಗೆ ಸೈನ್ಸು, ಹೌದಾ? ಸೊ ಅವಾಗ ಏನಾಗುತ್ತೆ? ನಮ್ಮ ಹಾರಿಜಾಂಟಲ್ ಲೆವೆಲ್ ಏನಿರುತ್ತಲ್ಲ, ನಾವು ನಿಂತಿರೋ ಜಾಗದಿಂದ ಹಾರಿಜಾಂಟಲ್ ಲೆವೆಲ್ ಕ್ರಿಯೇಟ್ ಆಗಿರುತ್ತೆ, ಓಕೆ? ಆವಾಗ ಹಿಂದಿನ ಕೇಸ್ ಒಳಗೆ ನಿಂತಿರೋ ಲೆವೆಲಲ್ಲೇ ಹಾರಿಜಾಂಟಲ್ ಇತ್ತು, ಆದರೆ ಕೆಳಗಡೆ ಫಾರ್ಮ್ ಆಗಿತ್ತು, ಹೌದಾ? ಇಲ್ಲಿ ಅರ್ಥ ಆಗ್ತಿದಲ್ಲ? ಇಲ್ಲಿದೆ ಕೆಳಗಡೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಟವರ್, ಹಾಗೆ ಆ ಹುಡುಗ ನಿಂತಿರುವಂಥ ಜಾಗ ಅಂದ್ರೆ ಏನು? ಅಗೇನ್ ಗ್ರೌಂಡ್ ಲೆವೆಲಲ್ಲಿ ಇತ್ತು ಹಾರಿಜಾಂಟಲ್ ಲೆವೆಲ್, ಹಾರಿಜಾಂಟಲ್ ಲೈನ್, ಹಾರಿಜಾಂಟಲ್ ಡಿಸ್ಟೆನ್ಸ್. ಆದರೆ ಈಗ ಹಂಗಲ್ಲ. ನಾವು ನಿಂತಿರ್ತಕ್ಕಂಥ ದೃಷ್ಟಿ ಏನಿರುತ್ತಲ್ಲ, ಇದು ಹಾರಿಜಾಂಟಲ್ ಲೆವೆಲ್ ಮೇಲ್ ಬರುತ್ತೆ. ಹಿಂದಿನ ಕೇಸ್ ಒಳಗೆ ಹಾರಿಜಾಂಟಲ್ ಲೆವೆಲ್ ಕೆಳಗಡೆ ಇತ್ತು, ಇವಾಗ ನಮ್ಮ ದೃಷ್ಟಿ ನೇರಕ್ಕಿರುತ್ತೆ, ಹಾಗಾಗಿ ಲೈನ್ ಆಫ್ ದ ಸೈಟ್ ಕೆಳಗೆ ಬರುತ್ತೆ, ಅಲ್ಲಿ ಲೈನ್ ಆಫ್ ದ ಸೈಟ್ ಮೇಲಿತ್ತು. ಡಿಫ್ರೆನ್ಸ್ ಅರ್ಥ ಆಗ್ತಿದೆಯಲ್ಲ? ಆಂಗಲ್ ಆಫ್ ಎಲಿವೇಶನ್ ಒಳಗೆ ಲೈನ್ ಆಫ್ ದ ಸೈಟ್ ಎತ್ತರ ಇರುತ್ತೆ, ಹಾರಿಜಾಂಟಲ್ ಕೆಳಗಡೆ ಇರುತ್ತೆ. ಆದರೆ ಆಂಗಲ್ ಆಫ್ ಡಿಪ್ರೆಷನ್ ಒಳಗೆ ಹಾರಿಜಾಂಟಲ್ ಲೆವೆಲ್ ಮೇಲಿರುತ್ತೆ, ಲೈನ್ ಆಫ್ ಸೈಟ್ ಕೆಳಗಡೆ ಹೋಗುತ್ತೆ. ಹೀಗೆ ಅಂದರೆ ಈ ಹಾರಿಜಾಂಟಲ್ ಲೆವೆಲ್ನ ಕೆಳಗಡೆ ಲೈನ್ ಆಫ್ ಸೈಟ್ ಬರುತ್ತೆ. ಇವೆರಡರ ನಡುವೆ ಆಗ್ತಕ್ಕಂಥ ಆಂಗಲ್ನ ನಾವು ಆಂಗಲ್ ಆಫ್ ಎಲಿವೇಶನ್, ಆಂಗಲ್ ಆಫ್ ಡಿಪ್ರೆಷನ್ ಅಂತ ಕರಿತೀವಿ. ಆಂಗಲ್ ಆಫ್ ಡಿಪ್ರೆಷನ್. ಇಷ್ಟ ಅರ್ಥ ಆಯ್ತಾ? ಓಕೆ, ಇಷ್ಟೇ ಸಿಂಪಲ್. ಲೈನ್ ಆಫ್ ಸೈಟ್ ಎರಡು ಕಡೆಯಲ್ಲೂ ಇರುತ್ತೆ. ಆಂಗಲ್ ಆಫ್ ಡಿಪ್ರೆಷನ್, ಆಂಗಲ್ ಆಫ್ ಎಲಿವೇಶನ್ ಮಾತ್ರ ಡಿಫ್ರೆಂಟ್, ಹೌದಾ? ಹಾಗೆ ಹಾರಿಜಾಂಟಲ್ ಲೆವೆಲ್ ಕೂಡ ಚೇಂಜ್ ಆಗುತ್ತೆ. ಯಾವಾಗ? ಇಫ್ ವಿ ಆರ್ ಲುಕಿಂಗ್ ಫಾರ್ ದ ಟಾಪ್, ಅವಾಗ ಹಾರಿಜಾಂಟಲ್ ಲೆವೆಲ್ ಕೆಳಗಡೆ ಇರುತ್ತೆ. ಇಫ್ ವಿ ಆರ್ ಲುಕಿಂಗ್ ಫಾರ್ ದ ಬಿಲೋ, ಹೌದಾ? ವೆನ್ ವಿ ಲುಕ್ ಸಮಥಿಂಗ್ ವಿಚ್ ಈಸ್ ಬಿಲೋ, ವಿಚ್ ಈಸ್ ಅಟ್ ದ ಗ್ರೌಂಡ್ ಲೆವೆಲ್, ಹೌದಾ? ಗ್ರೌಂಡ್ ಲೆವೆಲಲ್ಲಿ ಇದ್ದಾಗ ಅದನ್ನು ತಗ್ಗಿಸಿ ನೋಡಬೇಕು, ತಲೆ ತಗ್ಗಿಸಿ, ಅವಾಗ ಲೈನ್ ಆಫ್ ಸೈಟ್ ಈ ರೀತಿಯಾಗಿ ಫಾರ್ಮ್ ಆಗುತ್ತೆ, ಹೀಗೆ ಹೋಗುತ್ತೆ. ಕ್ಲಿಯರ್? ಇವಾಗ ಅರ್ಥ ಆಗ್ತಿದ್ದದಾ? ಸರಿ, ಈಗ ನಾವು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ನಾನು ಆಂಗಲ್ ಆಫ್ ಎಲಿವೇಶನ್, ಆಂಗಲ್ ಆಫ್ ಡಿಪ್ರೆಷನ್, ಲೈನ್ ಆಫ್ ಸೈಟ್ ಬಗ್ಗೆ ಮಾತಾಡಿದೆ.
ಇವೆಲ್ಲ ಯಾವುದಕ್ಕೆ ಅಪ್ಲೈ ಆಗುತ್ತೆ? ರೈಟ್ ಟ್ರಯಾಂಗಲ್ ಫಾರ್ಮ್ ಆದಾಗಲೇ ಅಪ್ಲೈ ಆಗೋದು. ಸೊ ಟ್ರಿಗ್ನೋಮೆಟ್ರಿ ಅಂದರೆ ನಮಗೆ ಗೊತ್ತಿರೋ ವಿಚಾರ ಏನು? ಟ್ರಿಗ್ನೋಮೆಟ್ರಿಯಲ್ಲಿ ಬಳಸ್ತಕ್ಕಂಥ ಟ್ರಯಾಂಗಲ್ ರೈಟ್ ಟ್ರಯಾಂಗಲ್. ಸೊ ಅಫ್ಕೋರ್ಸ್ ನಾವು ಏನೇ ಯೂಸ್ ಮಾಡಿದ್ರು, ಆ್ಯಂಗಲ್ ಆಫ್ ಎಲಿವೇಶನ್ ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು, ಲೈನ್ ಆಫ್ ಸೈಟ್ ಆಗಿರ್ಬೋದು, ಎಲ್ಲವೂ ಫಾರ್ಮ್ ಮಾಡೋದೇ ಟ್ರಿಗ್ನೋಮೆಟ್ರಿ ರೈಟ್ ಟ್ರಯಾಂಗಲನ್ನು. ಗಾಟ್ ಇಟ್? ಸರಿ, ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ಸೊ ಈ ಒಂದು ಚಾಪ್ಟರಲ್ಲಿ ನಮಗೆ ಜಾಸ್ತಿ ಸಿಗುವಂಥದ್ದು ಪ್ರಶ್ನೆಗಳೇ. ಕಾನ್ಸೆಪ್ಟ್ ಇಷ್ಟೇ, ಜಾಸ್ತಿ ಏನೂ ಇಲ್ಲ. ಇನ್ನೇನಿದ್ರು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದಷ್ಟೇ. ಇದರಲ್ಲಿ ಜಾಸ್ತಿ ಥಿಯರಿ ಏನೂ ಇಲ್ಲ. ಕಲ್ತಿದ್ದು ಆ್ಯಂಗಲ್ ಆಫ್ ಎಲಿವೇಶನ್, ಆ್ಯಂಗಲ್ ಆಫ್ ಡಿಪ್ರೆಷನ್, ಹೌದಾ, ಲೈನ್ ಆಫ್ ಸೈಟ್ ಬಗ್ಗೆ. ಈಗ ಟ್ರಿಗ್ನೋಮೆಟ್ರಿ ಏನಿತ್ತಲ್ಲ ಅದನ್ನು ಇಲ್ಲಿ ಯೂಸ್ ಮಾಡ್ತೀವಿ. ಯೂಸ್ ಮಾಡೋದಕ್ಕೆ ಇದೊಂದು ಏನಂತ ಹೇಳ್ತೀವಿ, ಒಂದು ಮೀಡಿಯೇಟರ್. ನಮಗೆ ಆ್ಯಂಗಲ್ ಆಫ್ ಎಲಿವೇಶನ್ನು, ಆ್ಯಂಗಲ್ ಆಫ್ ಡಿಪ್ರೆಷನ್ನು, ಲೈನ್ ಆಫ್ ಸೈಟ್ಗಳು ಇವೆಲ್ಲ ನಮಗೆ ಈ ರಿಯಲ್ ಲೈಫ್ ಅಪ್ಲಿಕೇಶನಲ್ಲಿ ಯೂಸ್ ಮಾಡೋದಕ್ಕೆ ಅವು ನಮಗೆ ಹೆಲ್ಪ್ ಮಾಡುತ್ತೆ, ಸಹಕಾರ ಮಾಡುತ್ತೆ. ಓಕೆ, ಸರಿ. ನಾರ್ಮಲ್ ಆಗಿ ಅಂದರೆ ಹೈಪೋಟಿನ್ಯೂಸು, ಅಡ್ಜಸೆಂಟು, ಬೇಸ್ ಅಂತ ಯೂಸ್ ಮಾಡ್ತಿದ್ವಿ. ಸೊ ಇಲ್ಲಿ ಏನಾದರೂ ಬೇಕಲ್ಲ, ರಿಯಲ್ ಆಗಿ ನಾವು ಮಾತಾಡಬೇಕಾದ್ರೆ, ಯಾವುದಾದ್ರೂ ಸಿಚುಯೇಷನಿಗೆ ಅಪ್ಲೈ ಮಾಡಬೇಕಂದ್ರೆ ಇವೆಲ್ಲ ಬೇಕಾಗ್ತವೆ. ಹಾಗಾಗಿ ಇದನ್ನು ಕಲ್ತಿದ್ದು. ಓಕೆ, ಸರಿ. ಸೊ ಪ್ರಶ್ನೆ: ಎ ಟವರ್ ಸ್ಟ್ಯಾಂಡ್ಸ್ ವರ್ಟಿಕಲಿ ಆನ್ ದ ಗ್ರೌಂಡ್ ಫ್ರಮ್ ಅ ಪಾಯಿಂಟ್ ಆನ್ ದ ಗ್ರೌಂಡ್ ವಿಚ್ ಈಸ್ 15 ಮೀಟರ್ ಅವೇ ಫ್ರಮ್ ದ ಫೂಟ್ ಆಫ್ ದ ಟವರ್. The angle of elevation of the top of the tower is found to be 60 degree. Find the height of the tower ಅಂತ ಹೇಳ್ತಿದ್ದಾರೆ. ಏನು ಹೇಳ್ತಿದ್ದಾರೆ? ಎ ಟವರ್ ಸ್ಟ್ಯಾಂಡ್ಸ್ ವರ್ಟಿಕಲಿ ಆನ್ ದ ಗ್ರೌಂಡ್. ಇಲ್ಲಿ ಗ್ರೌಂಡ್ ಅದೇ, ಈ ಗ್ರೌಂಡ್ ಮೇಲೆ ಟವರ್ ನಿಂತಿದೆ. ಓಕೆ, ದಿಸ್ ಇಸ್ ದ ಟವರ್, ದಿಸ್ ಇಸ್ ಗ್ರೌಂಡ್. ಗ್ರೌಂಡ್ ಮೇಲೆ ಟವರ್ ನಿಂತಿದೆ. ಫ್ರಮ್ ಅ ಪಾಯಿಂಟ್ ಆನ್ ದ ಗ್ರೌಂಡ್ ವಿಚ್ ಈಸ್ 15 ಮೀಟರ್ ಅವೇ ಫ್ರಮ್ ದ ಫೂಟ್ ಆಫ್ ದ ಟವರ್. ಏನು ಹೇಳ್ತಿದ್ದಾರೆ? ಫ್ರಮ್ ದ ಪಾಯಿಂಟ್ ಆನ್ ದ ಗ್ರೌಂಡ್ ವಿಚ್ ಈಸ್ 15 ಮೀಟರ್ ಅವೇ ಫ್ರಮ್ ದ ಫೂಟ್ ಆಫ್ ದ ಟವರ್. ಇಲ್ಲೊಂದು ಪಾಯಿಂಟ್ ಇದೆ, ದಿಸ್ ಇಸ್ ಪಾಯಿಂಟ್ ಸಿ. ಓಕೆ, ಈ ಟವರ್ ಏನಿದೆ ಅಲ್ಲ, ಇದು ಎ ಮತ್ತು ಬಿ ಅಂತಕ್ಕಂಥ ಒಂದು ಲೈನನ್ನು ಫಾರ್ಮ್ ಮಾಡ್ತಿದೆ, ಸ್ಟ್ರೇಟ್ ಆಗಿದೆ. ಫಸ್ಟ್ ಆಫ್ ಆಲ್ ಈ ಟವರ್ ಹೇಗಿದೆ? ಇಟ್ ಈಸ್ ಸ್ಟ್ರೇಟ್, ಅಂದರೆ ವರ್ಟಿಕಲ್ ಆಗಿದೆ. ಯಾವುದಕ್ಕೆ? ಗ್ರೌಂಡಿಗೆ. ಇಟ್ ಮೀನ್ಸ್ ದಿಸ್ ವಿಲ್ ಫಾರ್ಮ್ 90 ಡಿಗ್ರಿ ಆ್ಯಂಗಲ್. ಹೌದಾ? ಏನಾಯ್ತಿದು? ರೈಟ್ ಟ್ರಯಾಂಗಲ್ ಆಯಿತು. ಹೌದಾ? ಸೊ ರೈಟ್ ಟ್ರಯಾಂಗಲ್ ಆಯಿತು, 90 ಡಿಗ್ರಿ ಆ್ಯಂಗಲ್ ಎಲ್ಲಿದೆ ಅಂತಲೂ ಅರ್ಥ ಆಯಿತು. ದಿಸ್ ಈಸ್ ದ ಟವರ್ ವಿಚ್ ಈಸ್ ಸ್ಟ್ಯಾಂಡಿಂಗ್ ವರ್ಟಿಕಲಿ ಟು ದ ಗ್ರೌಂಡ್. ಹೌದಾ? ನೇರವಾಗಿ ನಿಂತಿದೆ, ನೆಲಕ್ಕೆ, ಭೂಮಿಗೆ ನೇರವಾಗಿ ನಿಂತಿದೆ. ಓಕೆ, ಸರಿ. ಈಗ ಇಲ್ಲೊಂದು ಪಾಯಿಂಟ್ ಅದ ಸಿ. ಈ ಪಾಯಿಂಟ್ ಸಿ ಇಂದ ಪಾಯಿಂಟ್ ಬಿ ಅಂದರೆ ಏನು? ಫೂಟ್ ಆಫ್ ದ ಟವರ್. ಆ ತುದಿ ಏನಿರುತ್ತಲ್ಲ ಕೆಳಗಡೆ, ಯಾವುದು? ಟವರಿಂದು ತುದಿ. ಅಲ್ಲಿಂದ ಈ ಒಂದು ಪಾಯಿಂಟ್ ಏನಿದೆ ಅಲ್ಲ, ಒಂದು ಪಾಯಿಂಟ್ನ ತಗೊಂಡೆ ಸಿ ಅಂತ, ಅವೆರಡರ ನಡುವೆ ಡಿಸ್ಟೆನ್ಸ್ ಎಷ್ಟದಂತೆ? 15 ಮೀಟರ್ ಅದಂತೆ, 15 ಮೀಟರ್ ಅದೇ. ಸರಿ, ಓಕೆ. ದ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಟವರ್ ಈಸ್ ಫೌಂಡ್ ಟು ಬಿ 60 ಡಿಗ್ರಿ. ಏನು ಹೇಳ್ತಿದ್ದಾರೆ? ಆ್ಯಂಗಲ್ ಆಫ್ ಎಲಿವೇಶನ್ ಕೊಟ್ಟರೆ ನಮಗೆ, ಅಂದರೆ ಈ ಒಂದು ಪಾಯಿಂಟಿಂದ ಈ ಟಾಪ್ ಆಫ್ ದ ಟವರ್ನ ನಾವು ನೋಡಿದಾಗ ಆ್ಯಂಗಲ್ ಆಫ್ ಎಲಿವೇಶನ್ ಫಾರ್ಮ್ ಆಗ್ತದೆ. ಅದು ಎಷ್ಟದಂತೆ? 60 ಡಿಗ್ರಿ ಅದಂತೆ. ಈಗ ನಮ್ಮ ಕೆಲಸ ಏನು? ನಮ್ಮ ಕೆಲಸ ಏನು ಅಂದರೆ ಹೈಟ್ ಆಫ್ ದ ಟವರ್ನ ಫೈಂಡ್ ಔಟ್ ಮಾಡೋದು. ಈ ಟವರ್ ಏನು ನಿಂತದಲ್ಲ ಇಲ್ಲಿ, ಕಂಬ, ಹೌದಾ? ಸೊ ಈ ಟವರ್ನ ಹೈಟ್ನ ಫೈಂಡ್ ಔಟ್ ಮಾಡ್ಬೇಕಂತೆ. ಮಾಡೋಣ. ಓಕೆ, ನೀವು ಅನ್ಕೋಬೋದು, ಅಲ್ಲ ಇದು ಯಾವ ಸೀಮೆ ಫೈಂಡ್ ಔಟ್ ಮಾಡೋದು? ಇಲ್ಲಿ ಕೊಟ್ಟಿರೋದು 60 ಡಿಗ್ರಿ ಆ್ಯಂಗಲ್ಲು, ಒಂದು ಸೈಡಿಂದು ಇದನ್ನು ಕೊಟ್ಟಾರೆ. ಏನು ಕೊಟ್ಟಾರೆ? ಮೆಷರ್ಮೆಂಟು. ಹೆಂಗೆ ಫೈಂಡ್ ಔಟ್ ಮಾಡೋದು? ಟ್ರಿಗ್ನೋಮೆಟ್ರಿ ಅದಲ್ಲ, ಹೌದಾ? ಟ್ರಿಗ್ನೋಮೆಟ್ರಿನ ಇವಾಗ ಅಪ್ಲೈ ಮಾಡೋದು. ಸೊ ಯೂಶಲಿ ನಾವು 90 ಡಿಗ್ರಿ ಅಂದರೆ ರೈಟ್ ಟ್ರಯಾಂಗಲ್ ಅಂದ ತಕ್ಷಣ ಪೈಥಾಗೊರಸ್ನ ಅಪ್ಲೈ ಮಾಡ್ತಿದ್ವಿ. ಆದರೆ ಟ್ರಿಗ್ನೋಮೆಟ್ರಿಯಲ್ಲಿ ಕಲ್ತ್ವಿ, ಒಂದು ಆ್ಯಂಗಲ್ಲು ಒಂದು ಸೈಡ್ನ ವ್ಯಾಲ್ಯೂ ಗೊತ್ತಾಗ್ಬಿಟ್ರೆ ನಾವು ಫೈಂಡ್ ಔಟ್ ಮಾಡ್ಕೋಬೋದು ಉಳಿದಿರೋ ಸೈಡ್ಸ್ಗಳನ್ನು ಅಂತ. ಹೌದಾ? ಎಲ್ಲಿ? ರೈಟ್ ಟ್ರಯಾಂಗಲಲ್ಲಿ. ಹೌದಾ? ಸರಿ, ಹಾಗಿದ್ರೆ ಈಗ ಮುಂದುವರಿಯೋಣ. ಹೈಟ್ ಆಫ್ ದ ಟವರ್ನ ಫೈಂಡ್ ಔಟ್ ಮಾಡೋಣ. ಸರಿ, ಫಸ್ಟ್ ಆಫ್ ಆಲ್ ಇಲ್ಲೇನು ಕೊಟ್ಟಾರೆ? ಫ್ರಮ್ ಅ ಪಾಯಿಂಟ್ ಆನ್ ದ ಗ್ರೌಂಡ್ ವಿಚ್ ಈಸ್ 15 ಮೀಟರ್ ಅವೇ ಫ್ರಮ್ ದ ಫೂಟ್ ಆಫ್ ದ ಟವರ್. ಇಲ್ಲಿ ಈ ಚಿತ್ರನ ಗಮನಿಸ್ರಿ. ಆ್ಯಂಗಲ್ ಆಫ್ ಎಲಿವೇಶನ್ ಕೊಟ್ಟಾರೆ. ಸರಿ, ಈ ಆ್ಯಂಗಲ್ ಯಾವುದು? ಇದು ಆ್ಯಂಗಲ್ ಸಿ. ಈ ಆ್ಯಂಗಲ್ ಸಿ ಇಂದ ನೋಡಿದಾಗ ನಿಮಗೆ ಆಪೋಸಿಟ್ ಬರ್ತಕ್ಕಂಥ ಸೈಡ್ ಯಾವುದು? ದಿಸ್ ಇಸ್ ಸೈಡ್ ಎ ಬಿ. ಇದೇನಿದು? ಹಾಗಿದ್ರೆ ಆಪೋಸಿಟ್ ಸೈಡ್ ಆಯಿತು. ಓಕೆ, ಆ್ಯಂಗಲಿಗೆ ನಾವು
ಕನ್ಸಿಡರ್ ಮಾಡ್ತಕ್ಕಂಥ ಆ್ಯಂಗಲಿಗೆ ಅಪೋಸಿಟ್ ಇರ್ತಕ್ಕಂಥ ಸೈಡೇ ಅಪೋಸಿಟ್ ಸೈಡ್. ಹೌದಾ? ಹಾಗೆ ಇದು ನಮ್ಮ ಹೈಪೋಟಿನ್ಯೂಸ್. ಹೈಪೋಟಿನ್ಯೂಸ್ ಯಾವುದು? 90 ಡಿಗ್ರಿ ಆ್ಯಂಗಲಿಗೆ ಅಪೋಸಿಟ್ ಇರ್ತಕ್ಕಂಥ ಸೈಡೇ ಹೈಪೋಟಿನ್ಯೂಸ್. ಇದು ನಮ್ಮ ಅಪೋಸಿಟ್, ಇದು ನಮ್ಮ ಹೈಪೋಟಿನ್ಯೂಸ್. ಕೆಳಗಡೆ ಏನಿದೆ ಅಲ್ಲ, ಇದೇ ನಮ್ಮ ಬೇಸ್ ಅಥವಾ ಅಡ್ಜಸೆಂಟ್ ಅಂತಲೂ ತಗೋಬೋದು. ಬೇಸ್ ಅಥವಾ ಅಡ್ಜಸೆಂಟ್ ಅಂತಲೂ ಕನ್ಸಿಡರ್ ಮಾಡಿ. ಗಾಟ್ ಇಟ್? ಸರಿ, ಈಗ ನೋಡಿ, ನಮಗಿರೋದೇನು? ಅಡ್ಜಸೆಂಟ್ ಕೊಟ್ಟರೆ. ಕಂಡು ಹಿಡಿಬೇಕಾಗಿರೋದೇನು? ಹೈಟ್ ಆಫ್ ದ ಟವರ್. ಕಂಡು ಹಿಡಿಬೇಕಾಗಿರೋದೇನು? ಹೈಟ್ ಆಫ್ ದ ಟವರ್. ಹಾಗಿದ್ರೆ ಅಡ್ಜಸೆಂಟ್ನ ಯೂಸ್ ಮಾಡ್ತೀನಿ, ಹೈಟ್ ಆಫ್ ದ ಟವರ್ ಏನದು? ಅಪೋಸಿಟ್ನ ಕೂಡ ಯೂಸ್ ಮಾಡ್ತೀನಿ. ಈಗ ಹೇಳಿ, ಅಪೋಸಿಟ್ ಸೈಡ್, ಅಡ್ಜಸೆಂಟ್ ಸೈಡ್. ಈಗ ಹೈಪೋಟಿನ್ಯೂಸ್ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನಾನು ಕಂಡು ಹಿಡಿಬೇಕಾಗಿರೋದು ಅಪೋಸಿಟ್ ಸೈಡು. ನಾನು ಯೂಸ್ ಮಾಡಲಿಕ್ಕೆ ಇರ್ತಕ್ಕಂಥ ಕೇವಲ ಒಂದೇ ಸೈಡ್, ಅದು ಯಾವುದು? ಅಡ್ಜಸೆಂಟ್. ಕಂಡು ಹಿಡಿಬೇಕಾಗಿರೋದು ಒಂದು, ಕೊಟ್ಟಿರೋದು ಒಂದು. ಅಪೋಸಿಟ್ಟು ಅಡ್ಜಸೆಂಟು. ಈ ಅಪೋಸಿಟ್ಟು ಅಡ್ಜಸೆಂಟ್ಗಳನ್ನು ಯೂಸ್ ಮಾಡೋ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವುದು? ಕಣ್ಣು ಮುಚ್ಕೊಂಡು ಹೇಳ್ತೀನಿ. ಯಾವುದು? ಟ್ಯಾನ್ ಅಥವಾ ಕಾಟ್. ಓಕೆ, ಟ್ಯಾನ್ ಅಥವಾ ಕಾಟ್ನ ಯೂಸ್ ಮಾಡ್ತೀವಿ. ಟ್ಯಾನ್ ಅಥವಾ ಕಾಟ್ನ ಯೂಸ್ ಮಾಡ್ತೀವಿ ವಿತ್ ವಿಚ್ ಆ್ಯಂಗಲ್? 60 ಡಿಗ್ರಿ. ಹೌದಾ? ಸೊ ಹೀಗೆ ನಾವು ಟ್ರಿಗ್ನೋಮೆಟ್ರಿನ ಅಪ್ಲೈ ಮಾಡ್ತೀವಿ. ಅರ್ಥ ಆಯ್ತಾ? ಟ್ರಿಗ್ನೋಮೆಟ್ರಿನೇ ಇಲ್ಲಿ ಅಪ್ಲೈ ಮಾಡ್ತಿರೋದು. ನಾನು ಆಗಲೇ ಹೇಳಿದ ಹಾಗೆ ಈ ಆ್ಯಂಗಲ್ ಆಫ್ ಎಲಿವೇಶನ್, ಆ್ಯಂಗಲ್ ಆಫ್ ಡಿಪ್ರೆಷನ್, ಲೈನ್ ಆಫ್ ಸೈಟ್ ಅವೆಲ್ಲ ಏನು ನಮಗೆ ಮೀಡಿಯೇಟರ್ಗಳು, ಕನೆಕ್ಟ್ ಮಾಡೋದಕ್ಕೆ ಇರುವಂಥದ್ದು. ಯಾವುದು? ಟ್ರಿಗ್ನೋಮೆಟ್ರಿನ ರಿಯಲ್ ಲೈಫಿಗೆ ಕನೆಕ್ಟ್ ಮಾಡಲಿಕ್ಕೆ ಕಲ್ತಿರ್ತಕ್ಕಂಥ ಕಾನ್ಸೆಪ್ಟ್ ಅದು. ಸರಿ, ಈಗ ನಾನು ಬರಿತಾ ಹೋಗ್ತೀನಿ. ಏನಂತ? ಲೆಟ್ ದ ಹೈಟ್ ಆಫ್ ದ ಟವರ್ ಬಿ ಏನು? ಎ ಬಿ. ಓಕೆ, ಬಿ ಎ ಬಿ. ಓಕೆ, ಸೊ ಇಷ್ಟು ಕನ್ಸಿಡರ್ ಮಾಡಿದ್ವಿ. ಏನನ್ನ ಫೈಂಡ್ ಔಟ್ ಮಾಡಬೇಕಾಗಿತ್ತು? ಹೈಟ್ ಆಫ್ ದ ಟವರ್, ದಟ್ ಈಸ್ ಎ ಬಿ ಅಂತ ಕನ್ಸಿಡರ್ ಮಾಡಿದೆ. ಈಗ ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ಯೂಸ್ ಮಾಡಬೇಕು ಅಂತ ಹೇಳಿದ್ದೆ ನಾನು? ಟ್ಯಾನ್ 60 ಡಿಗ್ರಿ. ಟ್ಯಾನ್ ಅನ್ನಾದರೂ ಯೂಸ್ ಮಾಡ್ಬೋದು, ಕಾಟ್ ಅನ್ನಾದರೂ ಯೂಸ್ ಮಾಡ್ಬೋದು. ಅಂದರೆ ಯೂಸ್ ಮಾಡಬೇಕಾದ್ರೆ ಹುಷಾರು. ಟ್ಯಾನ್ ಯೂಸ್ ಮಾಡಿದರೆ ಅಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಯೂಸ್ ಮಾಡಿ, ಕಾಟನ್ನು ಯೂಸ್ ಮಾಡಿದರೆ ಅಡ್ಜಸೆಂಟ್ ಬೈ ಅಪೋಸಿಟ್. ಓಕೆ, ಅದು ಹುಷಾರಾಗಿರಬೇಕು. ಸರಿ, ಸೊ ಟ್ಯಾನ್ 60 ಡಿಗ್ರಿನ ಇಲ್ಲಿ ಯೂಸ್ ಮಾಡ್ತಿದ್ದೀವಿ. ಯಾಕೆ ಟ್ಯಾನೇ ಯೂಸ್ ಮಾಡ್ತಿದ್ದೀವಿ ಅಂತ ಅರ್ಥ ಆಯ್ತಲ್ಲ? ಬಿಕಾಸ್ ಅಡ್ಜಸೆಂಟ್ ಕೊಟ್ಟಿದ್ದಾರೆ, ಅಪೋಸಿಟ್ ಫೈಂಡ್ ಔಟ್ ಮಾಡಬೇಕು. ಕೊಟ್ಟಿರೋದನ್ನು ಯೂಸ್ ಮಾಡಬೇಕು, ಕಂಡು ಹಿಡಿಬೇಕಾಗಿರೋದನ್ನು ಕೂಡ ಇಲ್ಲಿ ನಾವು ಬಳಸಬೇಕಾಗುತ್ತೆ. ಹಾಗಾಗಿ ಇವೆರಡು ಸೈಡ್ಸ್. ಓಕೆ, ದಟ್ ಈಸ್ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಓಕೆ, ಸರಿ. ಸೊ ವಿಚ್ ಈಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ ಏನಿಲ್ಲಿ ಗೊತ್ತಿಲ್ಲ, ಎ ಬಿ, ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಏನು? 15 ಮೀಟರ್. ಹೌದಾ? ಸರಿ, ಸೊ ಟ್ಯಾನ್ 60 ಡಿಗ್ರಿ ಎಷ್ಟಿದೆ? ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ ಎಷ್ಟು? ಟ್ಯಾನ್ 60 ಡಿಗ್ರಿ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಬರೀತೀನಿ. ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ ಎಷ್ಟು? √3. ಕರೆಕ್ಟಾ? ಹೌದಲ್ವಾ? ಓಕೆ, √3 ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ 15. ಹೌದಾ? ಎ ಬಿ ಡಿವೈಡೆಡ್ ಬೈ 15. ಸರಿ, ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಎ ಬಿ ಇಸ್ ಈಕ್ವಲ್ ಟು 15 √3 ಮೀಟರ್. ಕೆಲವೊಮ್ಮೆ ನಮಗೆ ರೂಟ್ 2, √3 ಏನಾದರೂ ಇಲ್ಲಿ ಬಂದಿತ್ತು ಅಂದರೆ, ಬರೋ ಚಾನ್ಸಸ್ ಇದ್ದರೆ ಆನ್ಸರಲ್ಲಿ ಅವುಗಳ ವ್ಯಾಲ್ಯೂನ ಅವರು ಮೆನ್ಷನ್ ಮಾಡ್ತಾರೆ. ಎಲ್ಲಿ? ಇಲ್ಲಿ. ಈ ಪ್ರಶ್ನೆಯಲ್ಲೇನು ಕೊಟ್ಟಿಲ್ಲ. ಸೊ ಹೈಟ್ ಆಫ್ ದ ಟವರ್ ಏನು? ಎ ಬಿ. ಇಲ್ಲಿ ಬಂದಿದ್ದೇನು ಆನ್ಸರ್? ಎ ಬಿ. ಹೌದಾ? ಹೌದು. ಸೊ ಹೈಟ್ ಆಫ್ ದ ಟವರ್ ಏನು? ಎ ಬಿ, ವಿಚ್ ಈಸ್ ಈಕ್ವಲ್ ಟು 15 √3 ಮೀಟರ್. ಎ ಬಿ ಇಸ್ ಈಕ್ವಲ್ ಟು 15 √3 ಮೀಟರ್. ಓಕೆ, ಸೊ ಇಲ್ಲಿ ಬರಿತೀನಿ. therefore height of the tower is equal to 15 √3 meter. Okay, ಸರಿ. ಸೊ ದಿಸ್ ಈಸ್ ಅವರ್ ಆನ್ಸರ್. ಇಷ್ಟೇ ಕೇಳಿದ್ದು, ಸಿಂಪಲ್ ಪ್ರಶ್ನೆ. ಕಷ್ಟ ಅದ? ಸುಲಭ ಅದೇ ತಾನೆ? ಅರ್ಥ ಆಗ್ಬಿಟ್ರೆ ಆಯಿತು ಅಷ್ಟೇ. ಸೊ ಮುಂದೆ ಇದು ಇನ್ನು ಸಿಂಪಲ್ ಅದೇ. ಇನ್ನೂ ಸ್ವಲ್ಪ
ಲೆವೆಲ್ ಇಂಚೂರು ಜಾಸ್ತಿ ಆದರೂ ಕೂಡ ನೀವು ಮಾಡಬಹುದು. ಯಾವಾಗ ನಿಮಗೆ ಟ್ರಿಗ್ನೋಮೆಟ್ರಿಕ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ಗಳು, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗಳು ಸರಿಯಾಗಿ ಕಲ್ತಿರ್ತೀರೋ ಇದನ್ನು ಅಪ್ಲೈ ಮಾಡೋದು ನಿಮಗೆ ಕಷ್ಟ ಅಲ್ಲ. ಅರ್ಥ ಆಯ್ತಾ? ಆಮೇಲೆ ಪ್ರಶ್ನೆನ ಹೆಚ್ಚು ಹೆಚ್ಚು ಸಾಲ್ವ್ ಮಾಡಿದಷ್ಟು ಪ್ರಶ್ನೆನ ಅಪ್ರೋಚ್ ಮಾಡೋದು, ಕೊಟ್ಟಿರೋ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ನಿಮಗೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಹೆಚ್ಚಿಗೆ ಪ್ರಶ್ನೆನ ಸಾಲ್ವ್ ಮಾಡಬೇಕು ಅನ್ನೋದು. ಓಕೆ, ಸೊ ಅದು ನಿಮಗಷ್ಟೇ ಅಲ್ಲ, ನನಗಾಗಲಿ, ಇನ್ನೊಬ್ರಿಗಾಗಲಿ, ಮತ್ತೊಬ್ರಿಗಾಗಲಿ ಹೆಚ್ಚಿಗೆ ಪರಿಶ್ರಮ ಹಾಕಿದಷ್ಟು ಹೆಚ್ಚಿಗೆ ಕಲಿತಾ ಹೋಗ್ತೀವಿ. ಹೌದಾ? ಸರಿ, ಆಲ್ ರೈಟ್. ಈಗ ನೆಕ್ಸ್ಟ್ ಕ್ವಶನ್ ಕಡೆಗೆ ಹೋಗೋಣ. ಇದು ಅರ್ಥ ಆಯ್ತಲ್ಲ, ಹೌ ಟು ಫೈಂಡ್ ಹೈಟ್ ಆಫ್ ದ ಟವರ್ ಅಂತ. ಓಕೆ, ಸರಿ. ಈಗ ನೆಕ್ಸ್ಟ್ ಕ್ವೆಶನ್, ನಮ್ಮ ಮುಂದಿನ ಪ್ರಶ್ನೆ. ಅಯ್ಯಯ್ಯಪ್ಪ, ಇದೇನಿದು ವಿಪರಿ ದೊಡ್ಡ ಕ್ವೆಶನ್, ಇದು ನೋಡಿದ್ರೆ ಏನೇನೋ ಏಣಿ ಗೀಣಿ ಏನೇನೋ ಕೊಟ್ಬಿಟ್ಟಾರಲ್ಲಪ್ಪ ಅಂತ ಅನ್ಕೊಂತಿದ್ದೀರಾ? ಅನ್ಕೋಬೇಡ್ರಿ, ಸುಲಭ ಅದೆ, ನಿಜವಾಗ್ಲೂ ಸುಲಭ ಅದೆ. ಓಕೆ, ಸೊ ಏನದೆ ಅಂತ ಓದೋಣ, ಸಾಲ್ವ್ ಮಾಡೋಣ. ಓಕೆ, an electrician has to repair an electric fault on a pole of height 5 meter ಅಂತ ಕೊಟ್ಟಾರೆ. ಹೌದಾ? ಸೊ ಏನು ಎಲೆಕ್ಟ್ರಿಷಿಯನ್. ಓಕೆ, ಇದು ಕರೆಂಟ್ ಕಂಬ. ಇದು ನೋಡಿದ ತಕ್ಷಣ ಗೊತ್ತಾಗ್ತದೆ. ಹೌದಾ? ದಿಸ್ ಇಸ್ ಅ ಕರೆಂಟ್ ಕಂಬ, ಎಲೆಕ್ಟ್ರಿಕ್ ಪೋಲ್. ಕರೆಂಟ್ ಕಂಬ ನೋಡಿರ್ತೀರ ನೀವು. ಹೌದಾ? ಎಲೆಕ್ಟ್ರಿಕ್ ಪೋಲ್ ಅನ್ನೋದಕ್ಕಿಂತ ಕರೆಂಟ್ ಕಂಬ ಅಂದರೆ ಅರ್ಥ ಆಗ್ಬಿಡ್ತದೆ. ಹೌದಾ? ಸೊ ಈ ಒಂದು ಎಲೆಕ್ಟ್ರಿಕ್ ಪೋಲ್ ಏನದಲ್ಲ, ಇಲ್ಲಿ ಇದಿಷ್ಟು ಪೋಲ್ನ ಹೈಟ್ ಕೊಟ್ಟರೆ ದಿಸ್ ಇಸ್ 5 ಮೀಟರ್. ಅಲ್ಲಿ ಏನಾಗುತ್ತೆ, ಸ್ವಲ್ಪ ಏನೋ ರಿಪೇರಿ ಮಾಡಬೇಕು. ಅದಕ್ಕೆ ಎಲೆಕ್ಟ್ರಿಷಿಯನ್ ಬರ್ತಿದ್ದಾನೆ. ಸರಿ, ಬಂದ, ಏನಾಯಿತು? ಬಂದ ಅಲ್ಲ, ಬಂದ್ಲು. ಓಕೆ, ಶಿ ನೀಡ್ಸ್ ಟು ರೀಚ್ ಅ ಪಾಯಿಂಟ್ 1.3 ಮೀಟರ್ ಬಿಲೋ ದ ಟಾಪ್ ಆಫ್ ದ ಪೋಲ್ ಟು ಅಂಡರ್ಟೇಕ್ ದ ರಿಪೇರ್ ವರ್ಕ್. ಓಕೆ, ಈಗ ನೋಡಿ, ಇದೇನಿದೆ ಅಲ್ಲ ಎಲೆಕ್ಟ್ರಿಕ್ ಪೋಲು, ಇದು ಟೋಟಲ್ ಹೈಟ್ ಎಷ್ಟು? 5 ಮೀಟರ್. ಟೋಟಲ್ ಎಷ್ಟಿದು? ಟೋಟಲ್ 5 ಮೀಟರ್ ಅದೇ. ಹೌದಾ? 5 ಮೀಟರ್ ಅದೇ. ಇದರಲ್ಲಿ ಸದ್ಯ ಕಳಿಸಿರ್ತೀನಿ. ಇದರೊಳಗೆ ಈ ವಿಷಯ ಏನು ಅಂದರೆ, ಆ ಹುಡುಗಿ ಎಲೆಕ್ಟ್ರಿಷಿಯನ್ ರೀಚ್ ಆಗಬೇಕು. ಓಕೆ, ಏಣಿ ಯೂಸ್ ಮಾಡಿ ರೀಚ್ ಆಗ್ತಾಳೆ. ಓಕೆ, ಅದು ಸೆಕೆಂಡ್ರಿ, ಮುಂದೆ ನೋಡೋಣ. ಎಲ್ಲಿಗೆ ರೀಚ್ ಆಗಬೇಕು ಗೊತ್ತಾ? ಶಿ ನೀಡ್ಸ್ ಟು ರೀಚ್ ಎ ಪಾಯಿಂಟ್ 1.3 ಮೀಟರ್ ಬಿಲೋ ದ ಟಾಪ್ ಆಫ್ ದ ಪೋಲ್. ಇದಿಷ್ಟು ಟೋಟಲ್ 5 ಮೀಟರ್ ಅದ. ಮೇಲ್ಗಡೆ ಟಾಪಿಂದ 1.3 ಮೀಟರ್ ಅಷ್ಟು ಕೆಳಗಡೆ ಬರಬೇಕಾಕಿ. ಟಾಪ್ ಆಫ್ ದ ಪೋಲಿಂದ 1.3 ಮೀಟರ್ ಅಷ್ಟು ಕೆಳಗಡೆ ಬರಬೇಕು. ದಟ್ ಈಸ್ ದ ಎಕ್ಸಾಕ್ಟ್ ಪಾಯಿಂಟ್ ವೇರ್ ಶಿ ನೀಡ್ ಟು ರಿಪೇರ್. ಅರ್ಥ ಆಗ್ತಿದಾ? ಈಗ ಎಲ್ಲಿ ಹೋಗಿ ರಿಪೇರ್ ಮಾಡ್ಬೇಕನ್ನೋದು ಇಂಪಾರ್ಟೆಂಟು. ಕರೆಂಟ್ ಕಂಬ ದೊಡ್ಡದು ಇರ್ತದೆ, ಅದು ಅದೇನು ತೆಗ್ದೋಡ್ ಮಾಡ್ಲಿಕ್ಕೆ ಆಗ್ತದ? ಇಲ್ಲ, ಮೇಲೆ ಹೋಗಬೇಕು. ಆದರೆ ಎಲ್ಲಿ ಹೋಗಬೇಕು? ಅದಕ್ಕೊಂದು ಪಾಯಿಂಟ್ ಇರುತ್ತೆ. ಆ ಪಾಯಿಂಟ್ ಹೇಗಿದೆ ಅಂದರೆ, ಈ 5 ಮೀಟರ್ ಎಲೆಕ್ಟ್ರಿಕ್ ಪೋಲಲ್ಲಿ ಟಾಪ್ ಆಫ್ ದ ಪೋಲಿಂದ ನೋಡಿದಾಗ 1.3 ಮೀಟರ್ ಅಷ್ಟು ಕೆಳಗೆ ಬರಬೇಕಂತೆ. ಆ ಕರೆಕ್ಟ್ ಪಾಯಿಂಟಲ್ಲಿ ಏನು ರಿಪೇರ್ ಮಾಡಬೇಕು. ದಟ್ ಈಸ್ ದ ಪಾಯಿಂಟ್ ವೇರ್ ಶಿ ನೀಡ್ ಟು ರಿಪೇರ್. ಓಕೆ, ಅರ್ಥ ಆಗ್ತಿದ್ದದಾ? ಸರಿ, ಈಗ ಆಕಿ ಇದನ್ನು ಹೆಂಗೆ ರೀಚ್ ಆಗ್ತಾಳೆ ಗೊತ್ತಾ? ಹೆಂಗೆ ಗೊತ್ತಿರೋದೆ. ಹೌದಾ? ಎಲ್ಲರೂ ನೀವು ನೋಡಿರ್ತೀರಾ ಸಾಮಾನ್ಯವಾಗಿ. ಹೌದಾ? ಎಲೆಕ್ಟ್ರಿಷಿಯನ್ಸ್ ಬಂದಿರ್ತಾರೆ, ಲೈನ್ ಮ್ಯಾನ್ಗಳು ಅಂತವ್ರು ಬಂದು ಏನು ಮಾಡ್ತಾರೆ, ಈ ಕಂಬನ ಹೆಂಗೆ ಹತ್ತುತ್ತಾರೆ? ಹಿಂಗೆ ಹತ್ಲಿಕ್ಕಂತರೂ ಆಗಲ್ಲ. ಏನು ತೆಂಗಿನ ಮರ ಹತ್ತದಂಗಂತರೂ ಹತ್ಲಿಕ್ಕಾಗಲ್ಲ. ಏನು ಮಾಡ್ತಾರೆ? ಏಣಿ ಯೂಸ್ ಮಾಡ್ತಾರೆ, ಲ್ಯಾಡರ್ ಯೂಸ್ ಮಾಡ್ತಾರೆ. ಹೌದಾ? ಸೊ ವಾಟ್ ಶುಡ್ ಬಿ ದ ಲೆಂಗ್ತ್ ಆಫ್ ದ ಲ್ಯಾಡರ್ ದಟ್ ಶಿ ಶುಡ್ ಯೂಸ್ ವಿಚ್ ವೆನ್ ಇನ್ಕ್ಲೈನ್ಡ್ ಅಟ್ ಆನ್ ಆಂಗಲ್ ಆಫ್ 60 ಡಿಗ್ರಿ ಟು ದ ಹಾರಿಜಾಂಟಲ್. ಸರಿ, ನಾನು ಆಗಲೇ ಹೇಳಿದೆ ಏಣಿ ಯೂಸ್ ಮಾಡಿ ಹತ್ತಿರೋದು. ಹೌದಾ? ಈ ಏಣಿ ಆ್ಯಂಗಲನ್ನು ಫಾರಮ್ ಮಾಡ್ತಿದೆ. ಅಂದರೆ ಇದೊಂದು ಎಲೆಕ್ಟ್ರಿಕ್ ಪೋಲ್ ಅದಲ್ಲ, ಈ ಎಲೆಕ್ಟ್ರಿಕ್ ಪೋಲ್ ಇದೆ ಎಲ್ಲಿದೆ? ಇದು ನೇರವಾಗಿದೆ. ಯಾವುದಕ್ಕೆ ನೇರವಾಗಿದೆ? ಯಾವುದಕ್ಕೆ ವರ್ಟಿಕಲ್ ಆಗಿದೆ? ಪರ್ಪೆಂಡಿಕ್ಯುಲರ್ ಆಗಿದೆ. ಯಾವುದಕ್ಕೆ? ಭೂಮಿಗೆ. ಹೌದಾ? ಗ್ರೌಂಡಿಗೆ. ಸೊ ದಿಸ್ ವಿಲ್ ಫಾರ್ಮ್ ಅ 90 ಡಿಗ್ರಿ. ಹಾಗೆ ಈ ಪಾಯಿಂಟ್ ಡಿ, ಫೂಟ್ ಆಫ್ ದ ಪೋಲ್, ಈ ಕಂಬ ಏನದಲ್ಲ ಇದರ ಬುಡ, ಅಲ್ಲಿಂದ ಈ ಒಂದು ಏಣಿ ಏನು ಇಟ್ಟಾರಲ್ಲ ಈ ಜಾಗ, ಇವೆರಡರ ನಡುವೆ ಒಂದು ಡಿಸ್ಟೆನ್ಸ್ ಇದೆ. ಓಕೆ, ಅದೇನು ಅಂತ ನೋಡೋಣ. ಅಡ್ಜಸೆಂಟು ಬೇಸೋ ಅದು ಸೆಕೆಂಡ್ರಿ, ಆದರೆ ಒಂದು ಡಿಸ್ಟೆನ್ಸ್ ಅಂತ ಫಾರ್ಮ್ ಆಗ್ತಿದೆ. ಹಾಗೆ ಈ ಏಣಿ ಇಟ್ಟಿರೋ ಜಾಗದಿಂದ ಎಲ್ಲಿ ಈ ಪಾಯಿಂಟ್ ಬಿ ಏನದಲ್ಲ ಎಲ್ಲಿ ರಿಪೇರಿ ಮಾಡಬೇಕಲ್ಲ ಆ ಪಾಯಿಂಟ್ ತನಕ ಏಣಿನ ಇಡ್ತಾರೆ. ಸೊ ದಿಸ್ ವಿಲ್ ಫಾರ್ಮ್ ಆನ್ ಆಂಗಲ್
ದಿಸ್ ವಿಲ್ ಫಾರ್ಮ್ ಆನ್ ಆಂಗಲ್ ಆಫ್ 60 ಡಿಗ್ರಿ. ಅರ್ಥ ಆಯ್ತಾ? ದಿಸ್ ವಿಲ್ ಫಾರ್ಮ್ ಆನ್ ಆಂಗಲ್ ಆಫ್ 60 ಡಿಗ್ರಿ ಟು ದ ಹಾರಿಜಾಂಟಲ್. ಓಕೆ, ಸೊ ಇದು ಆಂಗಲ್ ಆಫ್ ಎಲಿವೇಶನ್, ಆಂಗಲ್ ಆಫ್ ಡಿಪ್ರೆಷನ್ನು, angle of elevation, angle of depression. What should be the length of the ladder that she should use, which when inclined at an angle of 60 degree to the horizontal? ಯೂಶಲಿ ಇದು ಆಕಿ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ತಿರೋದ್ರಿಂದ ಆಂಗಲ್ ಆಫ್ ಎಲಿವೇಶನ್. ಹೌದಾ? ಸೊ ಅವರು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಇರಲಿ, ನಾನು ನಿಮಗೆ ಕೇಳಿದೆ. ಆಲ್ ರೈಟ್, ಸರಿ. would enable her to reach the required position. ಓಕೆ, ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ಏನನ್ನ ಫೈಂಡ್ ಔಟ್ ಮಾಡ್ಬೇಕು ಗೊತ್ತಾ? ವಾಟ್ ಶುಡ್ ಬಿ ದ ಲೆಂತ್ ಆಫ್ ದಿಸ್ ಲ್ಯಾಡರ್. ಈ ಲ್ಯಾಡರ್ ಏನು ಯೂಸ್ ಮಾಡ್ತಿದ್ದಾಳಲ್ಲ ಈ ಹುಡುಗಿ, ಇದ್ರದ್ದು ಲೆಂತ್ ಏನದೆ ನಾವು ಫೈಂಡ್ ಔಟ್ ಮಾಡಬೇಕು ಇಲ್ಲಿಂದ ಇಲ್ಲಿಗೆ. ಓಕೆ, ಅಷ್ಟೇ ಅಲ್ಲದೆ ಆಲ್ಸೋ ಹೌ ಫಾರ್ ಫ್ರಮ್ ದ ಫೂಟ್ ಆಫ್ ದ ಪೋಲ್ ಶುಡ್ ಶಿ ಪ್ಲೇಸ್ ದ ಫೂಟ್ ಆಫ್ ದ ಲ್ಯಾಡರ್. ಓಕೆ, ಏನು ಹೇಳ್ತಿದ್ದಾರೆ ಸಾರಿ, ಹೌ ಫಾರ್ ಫ್ರಮ್ ದ ಫೂಟ್ ಆಫ್ ದ ಪೋಲ್. ಫೂಟ್ ಆಫ್ ದ ಪೋಲ್ ಯಾವುದು? ಇದು. ಹೌದಾ? ಕಂಬ ಏನದಲ್ಲ ಅದರ ತಳ, ಭೂಮಿಗೆ ನಿಂತಿರುವಂಥ ಪಾಯಿಂಟ್, ಅಲ್ಲಿಂದ ಶುಡ್ ಶಿ ಪ್ಲೇಸ್ ದ ಫೂಟ್ ಆಫ್ ದ ಲ್ಯಾಡರ್. ಇದರ ಅರ್ಥ ಏನು? ಇಲ್ಲಿಂದ ಎಲ್ಲಿಗಿಡಬೇಕು ಏಣಿನ ಅಂತ ಕೇಳ್ತಿದ್ದಾರೆ. ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇಡಬೇಕು? ಇನ್ನೊಂದು ಅರ್ಥದೊಳಗೆ ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ದೂರದಲ್ಲಿ ಏಣಿನೇ ಇಡಬೇಕು. ಇದರ ಅರ್ಥ ಏನು? ಇವೆರಡರ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ರಿ ಅಂತ. ಗಾಟ್ ಇಟ್? ಅರ್ಥ ಆಯ್ತಾ? ಇವೆರಡರ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸು, ಈ ಏಣಿ ಏನು ಯೂಸ್ ಮಾಡ್ತಿದ್ದಾಳಲ್ಲ ಲ್ಯಾಡರು, ಅದ್ರದ್ದು ಹೈಟು, ಇಷ್ಟನ್ನ ಫೈಂಡ್ ಔಟ್ ಮಾಡಬೇಕು. ಸರಿ, ಈಗ ಕೊಟ್ಟಿರೋದೇನು ನಮಗೆ? ಒಂದೇ. ಅದೇನು ಅಂದರೆ ಲೆಂತ್ ಆಫ್ ದಿಸ್ ಎಲೆಕ್ಟ್ರಿಕ್ ಪೋಲ್ ಟೋಟಲ್ ಎಷ್ಟದೆ? 5 ಮೀಟರ್ ಅದೇ. ಹೌದಾ? ಸರಿ, ಮತ್ತೆ ಈ ಎ ಬಿ ಡಿಸ್ಟೆನ್ಸ್ನ ಕೊಟ್ಟಿದ್ದಾರೆ. ಟೋಟಲ್ ಹೈಟು ಎ ಬಿ ಕೊಟ್ಟರೆ, ಆದರೆ ನಮಗೆ ಬೇಕಾಗಿರೋದು ಇದಿಷ್ಟು ಪಾರ್ಟ್, ಇಷ್ಟೇ, ಬಿ ಡಿ ಸಿ. ಅರ್ಥ ಆಯ್ತಾ? ಅಂಗಲ್ ಬಿ ಡಿ ಸಿ. ಸರಿ, ಆಲ್ ರೈಟ್. ಈಗ ನೆಕ್ಸ್ಟ್ ಸ್ಲೈಡಲ್ಲಿ ಇದನ್ನು ಸಾಲ್ವ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ನನಗೇನು ಬೇಕು? ನನಗೆ ಇದೂ ಬೇಡ, ಇದಿಷ್ಟು ಹೈಟು ಬೇಡ. ನನಗೆ ಬೇಕಾಗಿರೋದೇನು? ಬಿ ಡಿ. ಹೌದಾ? ದಿಸ್ ಡಿಸ್ಟೆನ್ಸ್ ಐ ವಾಂಟ್. ಹೌ ಟು ಫೈಂಡ್ ಇಟ್? ನನಗೆ ಸುಲಭ, ಏಕೆಂದರೆ ಈ ಪಾರ್ಟ್ ಗೊತ್ತಿದೆ, ಕಂಪ್ಲೀಟ್ ವ್ಯಾಲ್ಯೂನು ಗೊತ್ತಿದೆ. ಹೌದಾ? ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಬರಿತೀನಿ. ಏನಂತ? ವಿ ನೋ ದ್ಯಾಟ್, ಇಲ್ಲಿ ಬರಿತೀನಿ, ವಿ ನೋ ದ್ಯಾಟ್ ಲೆಂತ್ ಆಫ್ ದ ಪೋಲ್, ಲೆಂತ್ ಆಫ್ ದ ಎಲೆಕ್ಟ್ರಿಕ್ ಪೋಲ್ ಎಷ್ಟದೆ? ದಿಸ್ ಈಸ್ 5 ಮೀಟರ್. ಹೌದಾ? 5 ಮೀಟರ್, ದಟ್ ಈಸ್ ಏನದು? ಎ ಡಿ, ವಿಚ್ ಈಸ್ ಈಕ್ವಲ್ ಟು ಎ ಡಿ. ಹಾಗೆ ವಿ ನೋ ಎ ಬಿ ಆಸ್ ವೆಲ್. ಹೌದಾ? ಓಕೆ, ಎ ಬಿ ಈಸ್ ದ ಪಾಯಿಂಟ್ where electrician need to repair. ಹೌದಾ? B is the point, A B ಅಲ್ಲ, B is the point where electrician needs to repair. ಹೌದಾ? Therefore AB is equal to 1.3 meter. ಹೌದಾ? ಎ ಬಿ ಇಸ್ ಈಕ್ವಲ್ ಟು 1.3 ಮೀಟರ್. ನಮಗೇನು ಬೇಕು? ಬಿ ಡಿ ಬೇಕು. ಎ ಡಿ ಇಸ್ ಈಕ್ವಲ್ ಟು, ಈಗ ನೋಡಿ ಕೇಳಿಸ್ಕೊಳ್ರಿ, ಎ ಡಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಡಿ. ಎ ಬಿ ಪ್ಲಸ್ ಬಿ ಡಿ. ಹೌದಾ? ಎ ಡಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಡಿ. ಗಾಟ್ ಇಟ್? ಅರ್ಥ ಆಯ್ತಾ? ಸರಿ, ಈಗ ನಮಗೆ ಇಲ್ಲಿ ಏನೇನು ವ್ಯಾಲ್ಯೂ ಕೊಟ್ಟರೆ? ಎ ಡಿ ಕೊಟ್ಟರೆ, ವಿಚ್ ಈಸ್ 5 ಮೀಟರ್. ಎ ಬಿ ಎಷ್ಟಿದೆ? 1.3 ಮೀಟರ್ ಅದೇ. ಸೊ ಬಿ ಡಿ ನಮಗೆ ಬೇಕೀಗ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಬಿ ಡಿ ಈಸ್ ಈಕ್ವಲ್ ಟು 5 ಮೈನಸ್ 1.3. 1.3ನ ಎಲ್ ಹೆಚ್ ಎಸ್ ಸಿ ಕಳಿಸಿದ್ರೆ ಮೈನಸ್ 1.3 ಆಯಿತು. ಸೊ ಬಿ ಡಿ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 3.7. ಕರೆಕ್ಟಾ? 3.7 ಮೀಟರ್ ಬರುತ್ತೆ. ಆಲ್ ರೈಟ್.
ಸರಿ, ಈಗ ನೆಕ್ಸ್ಟು ಬಿ ಡಿ ವ್ಯಾಲ್ಯೂ ಬಂತು. ದಿಸ್ ಇಸ್ ಬಿ ಡಿ ವ್ಯಾಲ್ಯೂ ಬರಿತೀನಿ ಇಲ್ಲಿ. ದಿಸ್ ಈಸ್ 3.7 ಮೀಟರ್. 3.7 ಮೀಟರ್. ಓಕೆ, ಸರಿ. ಈಗ ನಮಗೇನು ಬೇಕು? ಫಸ್ಟು ಡಿ ಸಿ ಹಾಗೆ ಬಿ ಸಿ ಎರಡೂ ಬೇಕು. ಓಕೆ, ಯಾವುದನ್ನಾದರೂ ಫಸ್ಟು ಫೈಂಡ್ ಔಟ್ ಮಾಡೋಣ. ಯಾವುದನ್ನು ಫೈಂಡ್ ಔಟ್ ಮಾಡೋಣ? ಹೌ ಟು ಫೈಂಡ್? ನೋಡಿ, ನಮಗೆ ಇಲ್ಲಿ ಡಿ ಸಿ ಬೇಕು, ಹೌದಾ? ಆ್ಯಂಡ್ ಆ್ಯಂಗಲ್ ಯೂಸ್ಡ್ ಹಿಯರ್ ಈಸ್ 60 ಡಿಗ್ರಿ, ಹೌದಾ? ಆ್ಯಂಗಲ್ ಯೂಸ್ಡ್ ಹಿಯರ್ ಈಸ್ 60 ಡಿಗ್ರಿ. ಸರಿ, ನಾವು ಏನನ್ನ ಫೈಂಡ್ ಔಟ್ ಮಾಡಬೇಕೀಗ? ಡಿ ಸಿ ಮತ್ತು ಬಿ ಸಿಗಳನ್ನು. ಅದಕ್ಕಿಂತ ಮುಂಚೆ ಇವಾಗ ಹೇಳಿ, ಈ ಆ್ಯಂಗಲ್ 60 ಡಿಗ್ರಿಗೆ ಆಪೋಸಿಟ್ ಇರ್ತಕ್ಕಂಥ ಸೈಡ್ ಯಾವುದು? ಇದು. ಹಾಗಿದ್ರೆ ಬಿ ಡಿ ಏನಾಗುತ್ತೆ? ದಿಸ್ ಈಸ್ ಆಪೋಸಿಟ್ ಸೈಡ್. ಹಾಗಿದ್ರೆ ಇದು ಏನಾಯಿತು? ನಮ್ಮ ಅಡ್ಜಸೆಂಟ್ ಸೈಡ್ ಆಯಿತು, ಹೌದಾ? ಬೇಸ್ ಆಯಿತು. ದಿಸ್ ಈಸ್ ಅವರ್ ಹೈಪೋಟೆನ್ಯೂಸ್. ಕ್ಲಿಯರ್? ಅರ್ಥ ಆಯ್ತಾ? ಸರಿ, ಈಗ ನನಗೆ ಹೇಳ್ರಿ, ಆಪೋಸಿಟು, ಅಡ್ಜಸೆಂಟು, ಹೈಪೋಟೆನ್ಯೂಸ್ ಇದೆ, ಹೌದಾ? ಈಗ ನಾವೇನನ್ನ ಫೈಂಡ್ ಔಟ್ ಮಾಡಬೇಕು? ಒಂದು ಅಡ್ಜಸೆಂಟು ಹಾಗೆ ಹೈಪೋಟೆನ್ಯೂಸ್. ಅಡ್ಜಸೆಂಟು, ಹೈಪೋಟೆನ್ಯೂಸ್. ಕ್ಲಿಯರ್? ನಮಗೇನು ಕೊಟ್ಟಾರೆ? ಅಪೋಸಿಟ್ ಸೈಡ್ ಕೊಟ್ಟಾರೆ. ಓಕೆ, ನಾನೇನು ಮಾಡ್ತೀನಿ ಈಗ? ಅಪೋಸಿಟ್ ಸೈಡ್ ಅದೇ ಉಪಯೋಗಿಸ್ಕೋಬೋದು ಅದನ್ನು. ಅಡ್ಜಸೆಂಟ್ ಸೈಡನ್ನು ನಾನು ಫೈಂಡ್ ಔಟ್ ಮಾಡಬೇಕು. ಅಡ್ಜಸೆಂಟ್ ಸೈಡನ್ನು ನಾನು ಫೈಂಡ್ ಔಟ್ ಮಾಡಬೇಕು. ಆಮ್ ಐ ರೈಟ್? ಎಸ್. ಹಾಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆ್ಯಂಗಲ್ಲು 60 ಡಿಗ್ರಿ ಇದೆ. ಹಾಗಿದ್ರೆ ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ಬಳಸಿದರೆ ಐ ವಿಲ್ ಗೆಟ್ ದಿಸ್ ಅಡ್ಜಸೆಂಟ್? ಅಡ್ಜಸೆಂಟ್ನ ಫೈಂಡ್ ಔಟ್ ಮಾಡಿ ಹೈಪೋಟೆನ್ಯೂಸಿಗೆ ಹೋಗೋಣ ಬೇಕಿದ್ರೆ. ಓಕೆ, ನೋಡಿ, ಅಪೋಸಿಟ್ ಮತ್ತು ಅಡ್ಜಸೆಂಟ್ ಎರಡನ್ನೂ ಬಳಸ್ತಕ್ಕಂಥ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವುದು? ಟ್ಯಾನ್ ಅಥವಾ ಕಾಟ್. ವಿಚ್ ಒನ್ ಯು ವಾಂಟ್ ಯು ಕ್ಯಾನ್ ಯೂಸ್. ಓಕೆ, ಸೊ ಟ್ಯಾನ್ 60 ಡಿಗ್ರಿ is equal to opposite by adjacent. ಬರೆಯೋಣ. ಓಕೆ, ಸೊ ದಿಸ್ ಈಸ್ ಡಿ ಸಿ, ಹೌದಾ? ಡಿಸ್ಟೆನ್ಸ್ ಬಿಟ್ವೀನ್ ಫೂಟ್ ಆಫ್ ದ ಪೋಲ್ ಅಂಡ್ ದ ಲ್ಯಾಡರ್. ಓಕೆ, ಈಗ ಬರಿತೀನಿ ನೆಕ್ಸ್ಟ್ ಸ್ಲೈಡಲ್ಲಿ. ಡಿಸ್ಟೆನ್ಸ್ ಬಿಟ್ವೀನ್ ಓಕೆ, ಒಂದು ಕೆಲಸ ಮಾಡೋಣ. ಫಸ್ಟ್ ಡಿಸ್ಟೆನ್ಸ್ ಬೇಡ, ಯಾಕೆ ಅಂದರೆ ಪ್ರಶ್ನೆ ಪ್ರಕಾರನೇ ಹೋಗೋಣ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ಹಾಗಾಗಿ ಪ್ರಶ್ನೆ ಪ್ರಕಾರ ಹೋಗೋಣ. ಪ್ರಶ್ನೆಯಲ್ಲಿ ಏನು ಕೇಳಿದ್ರು? ವಾಟ್ ಶುಡ್ ಬಿ ದ ಲೆಂತ್ ಆಫ್ ದ ಲ್ಯಾಡರ್ ಅಂತ ಫಸ್ಟ್ ಅದನ್ನು ಕೇಳಿದರು. ನಾನು ಸೀದಾ ಇದನ್ನು ಮಾಡಿಸಿದ್ರೆ ನಿಮಗೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಅದನ್ನೇ ಮಾಡಿ ಆಮೇಲೆ ಇಲ್ಲಿಗೆ ಬರೋಣ. ಓಕೆ, ಸೊ ವಾಟ್ ಶುಡ್ ಬಿ ದ ಲೆಂತ್ ಆಫ್ ದ ಲ್ಯಾಡರ್ ದಟ್ ಶೀ ಶುಡ್ ಯೂಸ್ ಅಂತ ಕೇಳ್ತಿದ್ದಾರೆ. ಸೊ ಲೆಂತ್ ಆಫ್ ದ ಲ್ಯಾಡರ್ನ ಫೈಂಡ್ ಔಟ್ ಮಾಡಬೇಕು. ಲೆಂತ್ ಆಫ್ ದ ಲ್ಯಾಡರು ಹೈಪೋಟಿನ್ಯೂಸು. ನಮಗೆ ಯೂಸ್ ಮಾಡಲಿಕ್ಕೆ ಇರ್ತಕ್ಕಂಥ ಸೈಡು ಕೇವಲ ಆಪೋಸಿಟ್. ಹಾಗಿದ್ರೆ ಆಪೋಸಿಟ್, ಹೈಪೋಟಿನ್ಯೂಸ್ ಎರಡನ್ನು ಯೂಸ್ ಮಾಡ್ತಕ್ಕಂಥ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವುದು? ಸೈನ್. ಹೋಗೋಣ ಅದಕ್ಕೆ. ಸೈನ್. ಸೊ ದಿಸ್ ಈಸ್ ಏನು? ಹೈಟ್ ಅಲ್ಲ, ಲೆಂತ್ ಆಫ್ ದ ಲ್ಯಾಡರ್, ಹೌದಾ? ಲೆಂತ್ ಆಫ್ ದ ಲ್ಯಾಡರ್, ಹೌದಾ? ಲೆಂತ್ ಆಫ್ ದ ಲ್ಯಾಡರ್ ದಟ್ ಈಸ್ ಏನದು? ದಟ್ ಈಸ್ ಬಿ ಸಿ. ಓಕೆ, ಸೊ ಏನು ಯೂಸ್ ಮಾಡ್ಬೇಕಂತ ಹೇಳಿದೆ? ಸೈನನ್ನು ಯೂಸ್ ಮಾಡಬೇಕು ಅಂತ ಹೇಳಿದೆ. ಅರ್ಥ ಆಯ್ತಲ್ಲ? ಯಾಕೆ? ಆಪೋಸಿಟ್ ಮತ್ತು ಹೈಪೋಟಿನ್ಯೂಸ್ಗಳನ್ನು ಉಪಯೋಗಿಸ್ತಿದ್ದೀವಿ. ಹೈಪೋಟಿನ್ಯೂಸ್ನ ಫೈಂಡ್ ಔಟ್ ಮಾಡಬೇಕು, ಆಪೋಸಿಟ್ ಕೊಟ್ಬಿಟ್ಟಾರೆ. ಸೊ ಎರಡನ್ನೂ ಯೂಸ್ ಮಾಡೋ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವುದು? ಸೈನ್. ಸೊ ಸೈನ್ 60 ಡಿಗ್ರಿ is equal to opposite divided by hypotenuse. Opposite divided by hypotenuse. So what is sine 60 degree value? √3/2 is equal to, correct alva? 60 degree nalla irodu angle. Yes, 60 degree na irodu. So sine 60 degree is equal to opposite divided by hypotenuse. So opposite kottare side kottilla, find out ಮಾಡ್ಕೊಂಡ್ವಿ. So what is this? Opposite ಯಾವುದು? This one BD, that is 3.7, ಹೌದಾ? 3. This is BD. Okay, 3.7 divided by hypotenuse. Hypotenuse is BC. Hypotenuse is BC. ಅರ್ಥ ಆಗ್ತಿದ್ದದಲ್ಲ?
ಫಸ್ಟ್ ಯಾಕೆ ಆವಾಗಲೇ ಟ್ಯಾನ್ ಅಂತ ಹೇಳಿದ್ದೆ, ಆದರೆ ಸೈನಿಗೆ ಯಾಕೆ ಬಂದೆ? ಫಸ್ಟ್ ಪಾರ್ಟ್ ಆಫ್ ದ ಕ್ವಶನಲ್ಲಿ ಲೆಂತ್ ಆಫ್ ದ ಲ್ಯಾಡರ್ ಕೇಳಿದ್ರು, ಹಾಗಾಗಿ ಅದನ್ನು ಫೈಂಡ್ ಔಟ್ ಮಾಡ್ತಿದ್ದೀವಿ. ಅದಾದಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ದ ಫುಟ್ ಆಫ್ ದ ಪೋಲ್ ಅಂಡ್ ದ ಲ್ಯಾಡರ್, ಅವೆರಡರ ನಡುವೆ ಇರೋ ಡಿಸ್ಟೆನ್ಸ್ನ ಆಮೇಲೆ ಫೈಂಡ್ ಔಟ್ ಮಾಡೋಣ. ಓಕೆ, ಸರಿ. ಈಗ ಏನು ಮಾಡ್ತೀರಿ? ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಿ. ಮಾಡಿ. ಸೊ BC ಇಂಟು √3 ಇಸ್ ಈಕ್ವಲ್ ಟು 3.7 ಇಂಟು 2. ಓಕೆ, ಪ್ರಶ್ನೆಯಲ್ಲಿ ನಮಗೆ √3 ವ್ಯಾಲ್ಯೂ ಕೂಡ ಕೊಟ್ಟಾರೆ. ನೋಡ್ರಿ ಇಲ್ಲಿ √3 ಟೇಕ್ √3 ಇಸ್ ಈಕ್ವಲ್ ಟು 1.73 ಅಂತ. ಹಾಗಿದ್ರೆ ಅದನ್ನು ಉಪಯೋಗಿಸೋಣ. ಓಕೆ, ಸೊ ಈಗ BC ಇಸ್ ಈಕ್ವಲ್ ಟು 3.7 ಇಂಟು 2 ಡಿವೈಡೆಡ್ ಬೈ √3. ಹೌದಾ? ಡಿವೈಡೆಡ್ ಬೈ √3 ಡಿವೈಡೆಡ್ ಬೈ √3. ಆಲ್ ರೈಟ್. ಸೊ √3 ಎಷ್ಟು ಕೊಟ್ಟರೆ? ವಾಟ್ ದೇ ಹ್ಯಾವ್ ಗಿವೆನ್, ದಟ್ ಈಸ್ 1.73. ಇಲ್ಲಿ ಬರೀತೀನಿ. BC ಇಸ್ ಈಕ್ವಲ್ ಟು 3.7 ಇಂಟು 2 ಡಿವೈಡೆಡ್ ಬೈ 1.73. ಡೆಸಿಮಲ್ ಬಂತಂದರೆ ತಲೆನೋವಪ್ಪ ನಮಗೆ. ಏನು ಮಾಡ್ಬೇಕು? ಈ ಡೆಸಿಮಲ್ ಬಂತು ಅಂದರೆ ಏನು ಮಾಡೋಣ? ಡೆಸಿಮಲ್ನ ಕನ್ವರ್ಟ್ ಮಾಡಿಬಿಡೋಣ ನಾರ್ಮಲ್ ಫ್ರ್ಯಾಕ್ಷನ್ಗೆ. ಓಕೆ, ಅಂದರೆ ನಾರ್ಮಲ್ ನಂಬರಿಗೆ. ಹೆಂಗೆ ಮಾಡೋದು? ಫಸ್ಟ್ ಇದನ್ನು ಚೇಂಜ್ ಮಾಡ್ಕೊತೀನಿ. ನನಗೆ ಡೆಸಿಮಲ್ ಇದ್ದರೆ ಸ್ವಲ್ಪ ತಲೆನೋವು ಅಂತ ಅನ್ನೋರು. ಓಕೆ, ಸೊ ಯೂಶಲಿ ಎಲ್ರಿಗೂ ಅದು ಸುಲಭನೇ. ಡೆಸಿಮಲ್ ಒಳಗೆ ಇಲ್ಲ ಅಂದರೆ ಯಾರಿಗೆ ಸುಲಭ ಇಲ್ಲ ಹೇಳ್ರಿ? ನನಗೆ ಡೆಸಿಮಲ್ಲೇ ಇಷ್ಟಪ್ಪ, ನಾರ್ಮಲ್ ನಂಬರ್ ಅದೇನದು ಕಷ್ಟ. ಡೆಸಿಮಲ್ ನೋಡ್ರಿ ಎಷ್ಟು ಸುಲಭ ಅಂತ ಅನ್ನೋರು ಯಾರಾದರೂ ಇದ್ದೀರಾ? ಯಾರೂ ಇಲ್ಲ. ಹೌದಾ? ಸ್ವಲ್ಪ ತಲೆ ಜಾಸ್ತಿ ಕೆಡಿಸ್ತದೆ. ಓಕೆ, ಸರಿ. ಈಗ ನಾನೇನು ಮಾಡ್ತೀನಿ? 3.7 ಇಂಟು 2 ಅದಲ್ಲ, ಈ 3.7ನ 37 ಮಾಡ್ಕೊತೀನಿ. ಹೆಂಗೆ ಮಾಡ್ಕೋಬೋದು? ವಿ ನೋ ದ್ಯಾಟ್ ಯಾವುದಾದ್ರೂ ನಂಬರ್ ಅದೇ ಅಂದರೆ ನಾವೇನು ಮಾಡ್ತೀವಿ? ಯೂಶಲಿ ಅದನ್ನು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ತೀವಿ. ಆದರೆ ಇಲ್ಲಿ ಯಾವ ನಂಬರ್ ತೊಗೋಬೇಕು ಅನ್ನೋದು ಇಂಪಾರ್ಟೆಂಟ್. ಹೌದಾ? ಸೊ 10, 100, 1000 ಅನ್ನೋದು ಇಂಪಾರ್ಟೆಂಟು. 3.7 ಪಾಯಿಂಟ್, ಡೆಸಿಮಲ್ ಪಾಯಿಂಟ್ ಆದಮೇಲೆ ಇರ್ತಕ್ಕಂಥ ನಂಬರ್ ಎಷ್ಟಿದೆ? 1 ಇದೆ. ಹಾಗಿದ್ರೆ 1 0 ಇರ್ತಕ್ಕಂಥ 10 ಜೊತೆಗೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿ. ಏನು ಬರುತ್ತೆ ಅವಾಗ? ಯು ವಿಲ್ ಗೆಟ್ 37/10. ಓಕೆ, ಸೊ ಯಾಕೆ ಮಲ್ಟಿಪ್ಲೈ ಮಾಡಿದರೆ 37 ಬರ್ತದೆ, ಮತ್ತು 10 ಡಿವೈಡ್ ಯಾಕೆ ಮಾಡಬೇಕು ಅಂದರೆ ಒಂದು ವೇಳೆ ನನಗಿದು ಬೇಡ, ನಾನು ವಾಪಸ್ ಮತ್ತೆ 3.7ಗೆ ಹೋಗ್ತೀನಿ, ನಾನು ವಾಪಸ್ ಅಲ್ಲಿಗೆ ಹೋಗ್ತೀನಿ, ನನಗಿದು ಚೇಂಜ್ ಮಾಡೋದು ಇಷ್ಟ ಇಲ್ಲ ಅಂದ್ಕೊಳ್ರಿ. ಅವಾಗ ಹೆಂಗೆ? ಅದಕ್ಕೆ ಇದರ ಮೂಲ ರೂಪ ಏನೋ 3.7, ಅದು ಚೇಂಜ್ ಆಗಬಾರ್ದು, ಅದಕ್ಕೆ ಧಕ್ಕೆ ಬರಬಾರ್ದು. ಅಂದರೆ ಏನೋ ಡಿವೈಡೆಡ್ ಬೈ 10 ಮಾಡಿದರೆ ಯಾವ ಟೈಮಲ್ಲಾದರೂ ಈ 37 ಏನದಲ್ಲ ನನಗೆ 37 ಆಗಿರಲ್ಲ. ಐ ವಿಲ್ ಗೋ ಟು 3.7. ನನಗೆ ಈ ಅವತಾರ ಬೇಡ ಅಂದರೆ ಏನು ಮಾಡ್ಬೋದು? 10 ಅದು ಡಿವೈಡ್ ಮಾಡಿಕೊಂಡು 3.7ಗೆ ಹೋಗ್ಬಿಡ್ತದೆ ವಾಪಸ್. ಅರ್ಥ ಆಯ್ತಾ? ಏನು ಮಾಡ್ತದೆ? 10 ಕೆಳಗಡೆ ಇತ್ತು ಅಂದರೆ ಎಮರ್ಜೆನ್ಸಿ, ಅದು ಯಾವಾಗ ಬೇಕಾವಾಗ ಡಿವೈಡ್ ಮಾಡಿಬಿಡ್ತದೆ, 3.7 ಮಾಡಿ ಕಳಿಸ್ಬಿಡ್ತದೆ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಹೌ ವಿ ವಿಲ್ ಡೂ ಇಟ್. ಓಕೆ, ಸೊ ಏನಾಯ್ತು ಈಗ? 3.7 ಇಂಟು 2, ಓಕೆ, ಮಲ್ಟಿಪ್ಲೈ ವಿತ್ 10 ಡಿವೈಡೆಡ್ ಬೈ 1.73 ಇಂಟು 10. ಓಕೆ, ಇದನ್ನು ಚೇಂಜ್ ಮಾಡ್ತೀನಿ ಇಲ್ಲಿ, ಇಂಟು 10 ಇಂಟು 2. ಓಕೆ, ಸೊ ಏನಾಯ್ತು ಈಗ? ಯು ವಿಲ್ ಗೆಟ್ 37 ಇಂಟು 2. ಅರ್ಥ ಆಗ್ತಿದಲ್ಲ? 3.7 ಇಂಟು 10 ಮಾಡಿದೆ 37 ಇಂಟು 2 ಡಿವೈಡೆಡ್ ಬೈ 10 ಹಾಗೆ ಇರುತ್ತೆ, ದಟ್ ಈಸ್ 1.73 ಇಂಟು 10. ಇದೇನೋ ಡೆಸಿಮಲಿಂದ ನಾರ್ಮಲ್ ನಂಬರಿಗೆ ಬಂತು, ಆದರೆ ಕೆಳಗಡೆ ಬಂದದಲ್ಲ ಡೆಸಿಮಲ್ಲು, ಇದನ್ನು ಚೇಂಜ್ ಮಾಡ್ಕೋಬೇಕು. ಸೊ ಈಗೇನಾಗ್ತದೆ ಅಂದರೆ ಕೆಳಗಡೆ 10 ಆಲ್ರೆಡಿ ಇದೆ. ಹೌದಾ? ಇದೇನಾಗ್ತದೆ ಈಗ? 37 ಇಂಟು 2 ಡಿವೈಡೆಡ್ ಬೈ 1.73 ಇಂಟು 10 ಮಾಡಿರಿ ಎಷ್ಟು ಬರ್ತದೆ? 17.3 ಬರ್ತದೆ. ಓಕೆ, ಸೊ 17.3 ಆಯಿತು. ಈಗ ಅಗೇನ್ ಇದನ್ನು ನಾನು 173ಗೆ ಮಾಡ್ಕೋಬೇಕು. ಏನು ಮಾಡಬೇಕು? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 10 ಅಗೇನ್. ಹೌದಾ? ಕರೆಕ್ಟ್ ಅಲ್ವಾ? ಉಳಿದಿರೋದು ಒಂದೇ ಡೆಸಿಮಲ್ ಪಾಯಿಂಟ್, ಸಾರಿ ಒಂದೇ ನಂಬರ್ ಆಫ್ಟರ್ ಡೆಸಿಮಲ್ ಪಾಯಿಂಟ್. ಇಲ್ಲಿ ಈ 10 ಬಂತು, ಇದನ್ನು ಕನ್ವರ್ಟ್ ಮಾಡಿದಾಗ ಇಲ್ಲಿ 10 ಇದಕ್ಕೆ ಆಫರ್ ಆಗಿ ಬಂತು, ಹಾಗಾಗಿ 17.3 ಆಯಿತು. 1.73 ಇಂದ 17.3ಗೆ ಬಂತು. ದೆನ್ ಅಗೇನ್ ನೌ ಇಟ್ ವಿಲ್ ಬಿ ಮಲ್ಟಿಪ್ಲೈಡ್ ಆ್ಯಂಡ್ ಡಿವೈಡೆಡ್ ಬೈ 10 ಮಾಡಿದಾಗ
ಯು ವಿಲ್ ಗೆಟ್ ಏನು ಬರುತ್ತೆ 37 ಇಂಟು 2 ಡಿವೈಡೆಡ್ ಬೈ 1. ಇದು ಹೇಗಿದೆ ಅಂದರೆ ಹೋಲ್ ಡಿವೈಡೆಡ್ ಬೈ 17.3 ಇಂಟು 10 ಹೋಲ್ ಡಿವೈಡೆಡ್ ಬೈ 10. ಈ ಫಾರ್ಮೆಟಲ್ಲಿದೆ, ಬಿಡಿಸಿ ಬರೀತಿದ್ದೀನಿ. ಓಕೆ, ಇವಾಗ ಏನಾಗ್ತದೆ 37 ಇಂಟು 2 ಎಷ್ಟು ಬರ್ತದೆ 37 ಇಂಟು 2. ಹೌ ಮಚ್ ಯು ವಿಲ್ ಗೆಟ್ 2 7s are 14, 2 3s are 6, 74. ಹೌದಾ, 74 ಬೈ 1 ಮಲ್ಟಿಪ್ಲೈಡ್ ವಿತ್ 10 ಡಿವೈಡೆಡ್ ಬೈ 17.3 ಇಂಟು 10 ಏನು ಬರ್ತದೆ 173 ಬರ್ತದೆ. ಅರ್ಥ ಆಯ್ತಾ? ಈ 10 ಮೇಲ್ಗಡೆ ಹೋಯ್ತು ರೆಸಿಪ್ರೋಕೇಟ್ ಆಗಿ. ಇದು 17.3 ಇಂಟು 10 ಮಲ್ಟಿಪ್ಲೈ ಮಾಡಿದಾಗ 173ಗೆ ಬಂದು ನಿಲ್ತು. ಕ್ಲಿಯರ್? ಸೊ ಈಗ ನೋಡ್ರಿ ಇದಿಷ್ಟು ವಾಟ್ ಯು ವಿಲ್ ಗೆಟ್ 740 ಡಿವೈಡೆಡ್ ಬೈ 173. ಹೌದಾ, 740 ಡಿವೈಡೆಡ್ ಬೈ 173. ಓಕೆ, ಸೊ ಡಿವೈಡ್ ಮಾಡ್ರಿ ಈಗ 173 740. ಈಗ ಡಿವೈಡ್ ಮಾಡೋಣ. ವಾಟ್ ಯು ವಿಲ್ ಗೆಟ್ 173 ಇಂಟು 3 ಮಾಡ್ರಿ. 3 3s are 9, 3 7s are 14, 3 1s are 3, 4 4 4 9. ಸೊ ತುಂಬ ದೂರ ಆಯಿತು. 173 ಇಂಟು 4 ಮಾಡೋಣ. 4 3s are 12, 4 7s are 28, 29, 4 1s are 4 plus 2 is 6, 692. 173 4s are 692. ಏನಾಯಿತು 692 ಆಯಿತು. ಉಳಿದಿದ್ದೆಷ್ಟು? ಹೌ ಮಚ್ ಯು ವಿಲ್ ಗೆಟ್ 848. ಕರೆಕ್ಟಾ? ಸೊ 48 ಉಳಿತು. ಈಗ ಇದು 173, ಇದು 48. ಹೆಂಗೆ ಡಿವೈಡ್ ಮಾಡೋದು? ಡೆಸಿಮಲ್ ಪಾಯಿಂಟ್ನ ತಗೊತೀನಿ. ಇಲ್ಲಿ ತಗೊಂಡ್ರೆ ಇದು 480 ಆಯಿತು. ಸೊ 173 ಇಂಟು 2 ಮಾಡಿದರೆ 2 3s are 6, 2 7s are 14, 2 1s are 2 plus 1 3, 346 ಬರುತ್ತೆ. 173 2s are 346. ಗಾಟ್ ಇಟ್? ಅರ್ಥ ಆಗ್ತಿದ್ದದಲ್ಲ? ಡಿವೈಡ್ ಮಾಡಿ ತೋರಿಸ್ತಿದ್ದೀನಿ. ಓಕೆ, ಸರಿ. ಸೊ ಯು ವಿಲ್ ಗೆಟ್ 34 ನಾವು. ಕರೆಕ್ಟಾ? 34 ಬಂತು. ಆಮ್ ಐ ರೈಟ್? ಎಸ್. ಸೊ ಹಾಗಿದ್ರೆ 34ಗೆ ಈಗ ಮತ್ತೆ 0 ತಗೊಳ್ಳೋಣ. ಓಕೆ, ಸೊ 173 ಇದು 340. 173 ಇದು 340. ಕರೆಕ್ಟಾಗಿದೆ ಅಲ್ವಾ? ಸೊ ದಿಸ್ ಇಸ್ 480, ದಿಸ್ ಇಸ್ 346. ನೋ, ಸಮಥಿಂಗ್ ವೆಂಟ್ ರಾಂಗ್. ಕರೆಕ್ಟ್ ಇದೆ ಅಲ್ಲ? 34 ದೆನ್ ಅಗೇನ್ ವಿ ಟುಕ್ 0. ಸರಿ. ಸೊ 173 ಇಂಟು 2 ಮಾಡಿದರೆ ಅಗೇನ್ ವಿ ವಿಲ್ ಗೆಟ್ 346 ವಿಚ್ ಈಸ್ ಮೋರ್ ದನ್. ಸೊ ಹಾಗಿದ್ರೆ 173 1s ಮಾಡ್ಬಿಡೋಣ. 173 1s ಮಾಡಿದರೆ 173. ಓಕೆ, ಸೊ ಇಲ್ಲಿಗೆ ನಿಲ್ಲಿಸೋಣ. ಅಪ್ರಾಕ್ಸಿಮೇಟ್ ಬಂದಿದೆ ಯಾವುದು? 4.21. ಓಕೆ, ಸೊ ಯು ವಿಲ್ ಗೆಟ್ ವೆನ್ ಯು ಕ್ಯಾನ್ಸಲ್ ದಿಸ್. ಇವಾಗ ಕ್ಯಾನ್ಸಲ್ ಮಾಡಿದಾಗ ಏನು ಬಂತು? ಅಪ್ರಾಕ್ಸಿಮೇಟ್ಲಿ 4.21 ಬಂದಿದೆ. 4.21 ಮೀಟರ್. ಏನಿದು ಅಂದರೆ ಯಾವುದ್ರದ್ದು? ವಿಚ್ ಒನ್? ಬಿ ಸಿ ವ್ಯಾಲ್ಯೂ. ಅಲ್ಲೆಲ್ಲೋ ಕೂತದ ಬಿ ಸಿ. ಓಕೆ, ಸೊ ಬಿ ಸಿ ಇಲ್ಲಿದೆ. ಇವಾಗ ಇಲ್ಲಿಗೆ ಬಂತು. ಗಾಟ್ ಇಟ್? ಸರಿನಾ? ಸೊ ಬಿ ಸಿ ಈಸ್ 4.21 ಮೀಟರ್. ಎಕ್ಸಾಕ್ಟಾಗಿ ಬಂದಿಲ್ಲ, ಬಟ್ 4.2. ಯೂಶಲಿ ಡೆಸಿಮಲ್ ಪಾಯಿಂಟ್ ಆದಮೇಲೆ 2 ಬಂದಿದೆ. 2 ಆದಮೇಲೆ ನಂಬರ್ಗಳು ಫ್ಲಕ್ಚುಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ 4.21 ಬಂದಿದೆ ನನಗೆ. ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಬರಬಹುದು ಬಂದರೆ. ಓಕೆ, ಸೊ 4.21 ಮೀಟರ್ ನಾನು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ತೊಗೊಂಡಿದ್ದೀನಿ. ದಿಸ್ ಇಸ್ ದ ಲೆಂಗ್ತ್ ಆಫ್ ದ ಲ್ಯಾಡರ್. ಹೌದಾ? ದಿಸ್ ಈಸ್ ಲೆಂಗ್ತ್ ಆಫ್ ದ ಲ್ಯಾಡರ್. ಸರಿ, ಒಂದು ಭಾಗ ಮುಗೀತು. ಈಗ ಎರಡನೇದ್ರ ಕಡೆಗೆ ಹೋಗೋಣ. ಎರಡನೇದೇನು? ಹೌ ಫಾರ್ ಫ್ರಮ್ ದ ಫುಟ್ ಆಫ್ ದ ಪೋಲ್ ಶುಡ್ ಶಿ ಪ್ಲೇಸ್ ದ ಫುಟ್ ಆಫ್ ದ ಲ್ಯಾಡರ್. ಅಂದರೆ ಇದು ಅಡ್ಜಸೆಂಟ್ ಡಿ ಸಿ. ಓಕೆ, ಈಗ ಹೇಳಿ. ನಾನು ಇದನ್ನೇ ಅಗೇನ್ ನಾನು ಅಪೋಸಿಟ್ ಸೈಡ್ನ ಯೂಸ್ ಮಾಡ್ತೀನಿ, ಅಡ್ಜಸೆಂಟ್ನ ಫೈಂಡ್ ಮಾಡ್ತೀನಿ.
ಓಕೆ, ಹಾಗಿದ್ರೆ ಏನು ಯೂಸ್ ಮಾಡ್ಬೋದು? ಟ್ಯಾನ್ ಯೂಸ್ ಮಾಡ್ಬೋದು, ಇಲ್ಲ ಕಾಟನ್ನ ಯೂಸ್ ಮಾಡ್ಬೋದು. ಇಟ್ ಈಸ್ ಅಪ್ ಟು ಯು. ಓಕೆ, ಸರಿ. ಈಗ ನೆಕ್ಸ್ಟ್ ಸ್ಲೈಡಲ್ಲಿ ಬರಿತೀನಿ. ಡಿಸ್ಟೆನ್ಸ್ ಬಿಟ್ವೀನ್ foot of the pole and ಮತ್ತಿನ್ಯಾವುದು? foot of the ladder. ಹೌದಾ? foot of the pole and the foot of the ladder. ಸರಿ. ನಾನೇನು ಹೇಳಿದೆ? ಟ್ಯಾನ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ದೆ. ಹೌದಾ? ಕರೆಕ್ಟ್ ಅಲ್ವಾ? ಸೊ ಅಪೋಸಿಟ್ ಸೈಡು, ಅಡ್ಜಸೆಂಟ್ ಸೈಡು. ಸೊ ಅಪೋಸಿಟ್ ಸೈಡ್ನ ಯೂಸ್ ಮಾಡ್ತಿದ್ದೀವಿ, ಅಡ್ಜಸೆಂಟ್ನ ಫೈಂಡ್ ಔಟ್ ಮಾಡ್ತಿದ್ದೀವಿ. ಸೊ ಅಪೋಸಿಟ್ ಅಡ್ಜಸೆಂಟ್ ಬರ್ತಕ್ಕಂಥ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಂದರೆ ದಟ್ ಈಸ್ ಟ್ಯಾನ್. ಹೌದಾ? ಕಾಟ್ನು ಯೂಸ್ ಮಾಡ್ಬೋದು. ಸೊ ನಾನು ಟ್ಯಾನನ್ನು ಯೂಸ್ ಮಾಡ್ತೀನಿ. ಸೊ ಟ್ಯಾನ್ ಎಷ್ಟಿದೆ? 60 ಡಿಗ್ರಿ ಇದೆ. ಹೌದಾ? ಸೊ ಟ್ಯಾನ್ 60 ಡಿಗ್ರಿ. ಕರೆಕ್ಟಾ? ಆ್ಯಂಗಲ್ನ ಇನ್ನೊಮ್ಮೆ ನೋಡೋಣ. ಸೊ ಟ್ಯಾನ್ 60 ಡಿಗ್ರಿ. ಕರೆಕ್ಟಾ? ಎಸ್. ಸೊ ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಕರೆಕ್ಟಾ? ಹೌದು. ಸೊ ಇಲ್ಲಿ ಅಪೋಸಿಟ್ ಸೈಡ್ ಯಾವುದು? ಸೊ ವಿಚ್ ಈಸ್ ಅಪೋಸಿಟ್ ಸೈಡ್ ಹಿಯರ್? ಅಪೋಸಿಟ್ ಸೈಡ್ ಈಸ್ ಬಿ ಡಿ, ಅಡ್ಜಸೆಂಟ್ ಈಸ್ ಡಿ ಸಿ. BD divided by DC. Okay, ಸರಿ. So tan 60 degree, what is the value of tan 60 degree? root 3. root 3 is equal to BD, that is ನಮಗೆ ಆಲ್ರೆಡಿ ಅಪೋಸಿಟ್ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ವಿ. ಹೌದಾ? ದಟ್ ಈಸ್ 3.7 ಮೀಟರ್. 3.7 ಮೀಟರ್ ಡಿವೈಡೆಡ್ ಬೈ ಡಿ ಸಿನ ಫೈಂಡ್ ಔಟ್ ಮಾಡಬೇಕು. ಹೌದಾ? ಓಕೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ DC into root 3 is equal to 3.7. ಹೌದಾ? ಓಕೆ, ಫೈನ್. ಸೊ DC is equal to 3.7 into root 3. 3.7 into root 3ನ ಅಲ್ಲ, ಡಿವೈಡೆಡ್ ಬೈ ರೂಟ್ 3. ಕರೆಕ್ಟಾ? 3.7 ಡಿವೈಡೆಡ್ ಬೈ ರೂಟ್ 3. ಆಲ್ ರೈಟ್. So DC is equal to 3.7 divided by root 3 ವ್ಯಾಲ್ಯೂ ಎಷ್ಟು ಕೊಟ್ಟರೆ? ರೂಟ್ 3 ವ್ಯಾಲ್ಯೂ ಎಷ್ಟು ಕೊಟ್ಟರೆ? 1.73. ಹೌದಾ? 1.73. ಓಕೆ, ಸರಿ. ಸೊ DC is equal to 3.7ನ ನನಗೆ ಈ 3.7 ಏನಿದೆ ಅಲ್ಲ, ಇದು ಡೆಸಿಮಲಲ್ಲಿ ಇರೋದು ಬೇಡ. ಅದಕ್ಕೆ ನಾನೇನು ಮಾಡ್ತೀನಿ? ಕನ್ವರ್ಟ್ ಮಾಡ್ತೀನಿ ನಾರ್ಮಲ್ ನಂಬರಿಗೆ. ಆಲ್ರೆಡಿ ಮಾಡಿದ್ವಿ ನಾವು. ಹೌದಾ? ಈ ಹಿಂದಿನ ಫಸ್ಟ್ ಪಾರ್ಟ್ ಯಾವುದು? ಲೆಂತ್ ಆಫ್ ದ ಲ್ಯಾಡರ್ ಫೈಂಡ್ ಔಟ್ ಮಾಡಿದಾಗ ಈ ರೀತಿ ಕನ್ವರ್ಷನ್ ಮಾಡಿದ್ದು ನಿಮಗೆ ಗೊತ್ತಿದೆ. ಸೊ ಈಗ ನಿಮಗೆ ಅರ್ಥ ಆಗಿರುತ್ತೆ. ಸೊ 37 ಡಿವೈಡೆಡ್ ಬೈ 1.73 ಇಂಟು 10. ಸೊ ಏನು ಬರ್ತದೆ? 37 ಡಿವೈಡೆಡ್ ಬೈ 1.73 ಇಂಟು 10 ಮಾಡಿದರೆ 17.3. ಹೌದಾ? 17.3 ಬರುತ್ತೆ. ಹೌದಾ? ಬೇಸಿಕಲಿ 37 ಡಿವೈಡೆಡ್ ಬೈ ಇದು 1.73 ಇಂಟು 10 ಯಾಕಾಯಿತು? ಬಿಕಾಸ್ 3.7ನ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 10 ಮಾಡಿದಾಗ ಇದು 37 ಆಯಿತು, ಡಿವೈಡೆಡ್ ಬೈ 10 ಹಾಗೆ ಉಳ್ಕೊಂತು. ಇದೇ 10 1.73 ಜೊತೆ ಮಲ್ಟಿಪ್ಲೈ ಮಾಡಿದಾಗ 17.3ಗೆ ಬಂತು. ಈಗ ಇಲ್ಲಿ ಡೆಸಿಮಲ್ ಉಳ್ಕೊಂಡಿದೆ. ಇದನ್ನು ಚೇಂಜ್ ಮಾಡಬೇಕು ಅಂದರೆ ಅಗೇನ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 10. ಹೌದಾ? ಸೊ 37 divided by 1 multiplied with 10 divided by 1. 17.3 into 10 ಮಾಡಿದರೆ 173 ಬರ್ತದೆ. ಕರೆಕ್ಟಾ? ಕರೆಕ್ಟ್. ಸೊ ಹಾಗಿದ್ರೆ ಯು ವಿಲ್ ಗೆಟ್ ಏನು ಬರ್ತದೆ? 370 divided by 173. ಹೌದಾ? 370 divided by 173. ಕ್ಲಿಯರ್? ಅರ್ಥ ಆಗ್ತಿದ್ದದಾ? ಇದು ಹೆಂಗೆ 37/1 ಅಂದರೆ ಇಲ್ಲಿ ಮೇಲ್ಗಡೆ 37/1 ಇರುತ್ತೆ, ಕೆಳಗಡೆಗೆ 17.3 ಇಂಟು 10 ಡಿವೈಡೆಡ್ ಬೈ 10 ಇತ್ತು. ಅದು ರೆಸಿಪ್ರೋಕೇಟ್ ಆಗಿ 10 ಮೇಲ್ಗಡೆ ಬರುತ್ತೆ. 17.3 ಇಂಟು 10 ಅಂದರೆ 173 ಬರುತ್ತೆ. ಸೊ 370/173 ಬಂತು ಆನ್ಸರ್. ಗಾಟ್ ಇಟ್? ಸೊ 370/173. ಹೌದಾ? ದಿಸ್ ಇಸ್ 370. ಆಲ್ ರೈಟ್. ಸೊ 173
ಇಂಟು 2 ಮಾಡಿದರೆ ಎಷ್ಟು ಬರ್ತದೆ? 2 3 6, 2 7 14, 2 1 2 3, 346 ಬರುತ್ತೆ. ಯು ವಿಲ್ ಗೆಟ್ 346. ಗಾಟ್ ಇಟ್? ಯು ವಿಲ್ ಗೆಟ್ 346. ಎಷ್ಟು? ಸಾರಿ, 173 2s. ಹೌದಾ? 173 2s 346. ಎಷ್ಟು ಉಳಿತಿದೀಗ? ಹೌ ಮಚ್ ವಿ ವಿಲ್ ಗೆಟ್? 24. ಸೊ ಈಗ ಇಲ್ಲಿ ಒಂದು ಡೆಸಿಮಲ್ ಪಾಯಿಂಟ್ನ ತಗೊಂಡ್ರೆ 0. ನೋಡಿ, 173 2s 346 ಅಂದರೆ 346ಗಿಂತ ಕಡಿಮೆ 240. ಹಾಗಿದ್ರೆ ಏನು ತಗೋಬೇಕು? 173 1s ತಗೋಬೇಕು. ಎಷ್ಟು ಬರ್ತದೆ? 173 1s ಈಸ್ 173. ಕರೆಕ್ಟಾ? ಸೊ ಹೌ ಮಚ್ ಯು ವಿಲ್ ಗೆಟ್? ಹೌ ಮಚ್ ಯು ವಿಲ್ ಗೆಟ್? ದಿಸ್ ಇಸ್ 7 40 60 67 ಬರ್ತದೆ. ಹೌದಾ? ಯು ವಿಲ್ ಗೆಟ್ 67. ಸೊ ಆಲ್ರೆಡಿ ಒಂದು ಡೆಸಿಮಲ್ ಪಾಯಿಂಟ್ ಇರೋದ್ರಿಂದ 670. ಸೊ 173 ಇಂಟು 3 ಮಾಡ್ತೀನಿ. 3 3 9, 3 7 21, 3 1 3 ಪ್ಲಸ್ 2 ಈಸ್ 5. ಓಕೆ, 519. ಸೊ 519. ಸೊ 173 4s ತಗೊಂಡ್ರೆ 670ಗಿಂತ ಜಾಸ್ತಿ ಬರುತ್ತೆ. ಓಕೆ, ಎಷ್ಟು ಬರುತ್ತೆ? 670ಗಿಂತ ಖಂಡಿತ ಜಾಸ್ತಿ ಬರುತ್ತೆ. ಓಕೆ, ಸೊ ಬೆಟರ್ 173 3s ತಗೊಳ್ಳೋಣ. ದಟ್ ಈಸ್ 519. ಸೊ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ ಡಿವಿಷನ್ನ, ಬಿಕಾಸ್ ಡೆಸಿಮಲ್ ಪಾಯಿಂಟ್ ಆದಮೇಲೆ 2 ನಂಬರ್ ಬಂತು. ಸೊ ದಿಸ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು, ಹೌದಾ? ದಟ್ ಈಸ್ ಏನಿದು? ಡಿ ಸಿ. ಡಿ ಸಿ, ಹೌದಾ? ಡಿ ಸಿ ದಟ್ ಈಸ್ ಡಿಸ್ಟೆನ್ಸ್ ಬಿಟ್ವೀನ್ foot of the pole and foot of the ladder. ಹೌದಾ? which is equal to 2.13 meter. 2.13 meter. ಅರ್ಥ ಆಯ್ತಾ? ಓಕೆ, ಕ್ಲಿಯರ್? ದಟ್ ಈಸ್ ಡಿ ಸಿ. ಹೌದಾ? ಡಿ ಸಿ ಇಸ್ ಈಕ್ವಲ್ ಟು 2.13 ಮೀಟರ್. 2.13 ಮೀಟರ್. ಸರಿ, ಆಲ್ ರೈಟ್. ಸೊ ಇಲ್ಲಿಗೆ ಈ ಪ್ರಶ್ನೆ ಮುಗೀತು. ಅರ್ಥ ಆಯ್ತಲ್ಲ ಮಕ್ಕಳೇ? ಕೇಳಿದ್ದೆ 2. ಒಂದು ಲೆಂತ್ ಆಫ್ ದ ಲ್ಯಾಡರ್, ಇದು. ಇನ್ನೊಂದು ದಿಸ್ ಒನ್, ಡಿಸ್ಟೆನ್ಸ್ ಬಿಟ್ವೀನ್ ಫೂಟ್ ಆಫ್ ದ ಪೋಲ್ ಹಾಗೆ ಫೂಟ್ ಆಫ್ ದ ಲ್ಯಾಡರ್. 2 ಸಿಕ್ತು. ಗಾಟ್ ಇಟ್? ಸರಿ, ಈಗ ನಾವು ನೆಕ್ಸ್ಟ್ ಕ್ವೆಶ್ಚನ್ ಕಡೆಗೆ ಹೋಗೋಣ. ನಮ್ಮ ನೆಕ್ಸ್ಟ್ ಪ್ರಶ್ನೆ. An observer 1.5 meter tall is 28.5 meter away from a chimney. The angle of elevation of the top of the chimney from her eyes is 45 degree. What is the height of the chimney ಅಂತ ಕೇಳ್ತಿದ್ದಾರೆ. ಹೌದಾ? ಸೊ ಇಲ್ಲಿ ಪ್ರಶ್ನೆ ಏನು? An observer 1.5 meter tall. ಪ್ರಶ್ನೆ ಏನು ಅಂದರೆ ಹೈಟ್ ಆಫ್ ದ ಚಿಮ್ನಿನ ಫೈಂಡ್ ಔಟ್ ಮಾಡಬೇಕು. ಚಿಮ್ನಿ ಯಾವುದು? ದಿಸ್ ಒನ್. ಓಕೆ, ಇಲ್ಲೇನೇನು ಕೊಟ್ಟಾರೆ ಇನ್ಫಾರ್ಮೇಷನ್ನು? ಆ್ಯನ್ ಅಬ್ಸರ್ವರ್ 1.5 meter ಟಾಲ್. ಇಲ್ಲಿ ನೀವು ನೋಡ್ಬೋದು ಅಬ್ಸರ್ವರ್ನ. ಶಿ ಈಸ್ ದ ಅಬ್ಸರ್ವರ್. ಎಷ್ಟು ಉದ್ದ ಇದ್ದಳಿಕೆ ಅಂದರೆ 1.5 meter. 1.5 meter ಟಾಲ್. ಹಾಗಿದ್ರೆ ಇಲ್ಲಿ ಈ ಚಿಮ್ನಿ ನೀವು ನೋಡ್ಬೋದು, ಇಲ್ಲಿ ಪಾಯಿಂಟ್ ಇ ಇದೆ. ಹೌದಾ? ಅಂದರೆ ಬಿ ಇ ಕೂಡ ಎಷ್ಟಿರುತ್ತೆ? ದಿಸ್ ವಿಲ್ ಬಿ ಈಕ್ವಲ್ ಟು 1.5 meter. ಓಕೆ, ಸರಿ. ಸೊ ದಿಸ್ ಡಿ ಸಿ ಅಂಡ್ ಬಿ ಇ ಈಸ್ 1.5 meter away from a chimney. Sorry, 1.5 meter tall is 28.5 meter away from a chimney. No, ಆ ಹುಡುಗಿ 1.5 meter ಎತ್ತರ ಇದ್ದಾಳೆ. ಈ ಚಿಮ್ನಿ ಏನಿದೆ ಅಲ್ಲ ಕೆಳಗಡೆ ಗ್ರೌಂಡ್ ಲೆವೆಲಲ್ಲಿ ಇರುತ್ತಲ್ಲ, ಅಲ್ಲಿಂದ ಆ ಹುಡುಗಿ ನಿಂತಿರುವಂತಹ ಪ್ಲೇಸ್, ಅವೆರಡರ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟು? 28.5 ಮೀಟರ್. 28.5 ಮೀಟರ್. ಈಗ ನೋಡಿ ದಿಸ್ ಪಾಯಿಂಟ್, ಆ ಹುಡುಗಿ ದೃಷ್ಟಿ ಏನಿದೆ ಅಲ್ಲ, ಇದು ಟಾಪ್ ಆಫ್ ದ ಟವರಿಗೆ ಹೋಗುತ್ತೆ, ಚಿಮ್ನಿಗೆ ಹೋಗುತ್ತೆ. ಹೌದಾ? ಅಂದರೆ ಆಂಗಲ್ ಆಫ್ ಎಲಿವೇಶನ್ ಬೇಸಿಕಲಿ. ಸೊ ಹಾರಿಜಾಂಟಲ್ ಲೈನ್ ಎಲ್ಲಿದೆ? ಹಾಗಿದ್ರೆ ಇಲ್ಲಿದೆ, ದಿಸ್ ಒನ್. ಗಾಟ್ ಇಟ್? ಈ ಹಾರಿಜಾಂಟಲ್ ಲೆವೆಲ್ನ ವ್ಯಾಲ್ಯೂ ಎಷ್ಟು? ಇದಿಷ್ಟು ಎಷ್ಟಿರುತ್ತೆ?
ಈ ಸಿ ಬಿ ಎಷ್ಟಿದೆನೋ ಡಿ ಇ ಕೂಡ ಅಷ್ಟೇ ಇರುತ್ತೆ. ಅಂದರೆ 28.5 ಮೀಟರೇ ಇರುತ್ತೆ. ಸಿ ಬಿ ಎಷ್ಟಿದೆನೋ ಡಿ ಇ ಕೂಡ ಅಷ್ಟೇ ಇರುತ್ತೆ. ಓಕೆ, ಗಾಟ್ ಇಟ್. ಈಗ ಎ ಇ ಇದೆ ಇಲ್ಲಿ, ದಿಸ್ ಈಸ್ ಎ ಇ. ಹೌದಾ, ಎ ಇ ಪ್ಲಸ್ ಇ ಬಿ ಎರಡು ಜಾಯಿನ್ ಆಗಿ ಹೋಲ್ ಚಿಮ್ನಿ ಆಯಿತು ಎ ಬಿ. ಹೌದಾ, ಹೋಲ್ ಚಿಮ್ನಿ ಹೇಗಾಯಿತು? ಎ ಇ ಪ್ಲಸ್ ಇ ಬಿ ವಿಚ್ ಇಸ್ ಈಕ್ವಲ್ ಟು ಎ ಬಿ. ಸರಿ, ಈಗ ನಾವು ಏನನ್ನ ಫೈಂಡ್ ಔಟ್ ಮಾಡಬೇಕು? ವಾಟ್ ಈಸ್ ದ ಹೈಟ್ ಆಫ್ ದ ಚಿಮ್ನಿ? ಸರಿ, ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಚಿಮ್ನಿ ಫ್ರಮ್ ಹರ್ ಐಸ್ ಈಸ್ 45 ಡಿಗ್ರಿ. ಆಂಗಲ್ ಆಫ್ ಎಲಿವೇಶನ್ ಕೊಟ್ಟರೆ ಫ್ರಮ್ ಹರ್ ಐಸ್ ಟು ದ ಟಾಪ್ ಆಫ್ ದ ಚಿಮ್ನಿ ಈಸ್ 45 ಡಿಗ್ರಿ ಅಂತೆ. ಈಗ ಹೈಟ್ ಆಫ್ ದ ಚಿಮ್ನಿನ ನಾವು ಫೈಂಡ್ ಔಟ್ ಮಾಡಬೇಕು. ದಿಸ್ ಈಸ್ ದ ಹೈಟ್ ಆಫ್ ದ ಚಿಮ್ನಿ, ಇದಿಷ್ಟು. ಓಕೆ, ಸರಿ. ಈಗ ನಾನು ಇಲ್ಲಿ ಬರೀತೀನಿ, ಲೆಟ್ ದ ಹೈಟ್ ಆಫ್ ದ ಚಿಮ್ನಿ ಎಷ್ಟಿರಲಿ? ಹೈಟ್ ಆಫ್ ದ ಚಿಮ್ನಿ ಎಷ್ಟಿರಲಿ? ಈಕ್ವಲ್ ಟು ಎ ಬಿ. ಹೌದಾ, ಎ ಬಿ. ಹಾಗೆ ಇಲ್ಲಿ ನಾನು ಬರೀತೀನಿ ಏನಂತ? ಎ ಬಿ ಇಸ್ ಈಕ್ವಲ್ ಟು ಎ ಇ ಪ್ಲಸ್ ಬಿ ಇ. ಎ ಬಿ ಇಸ್ ಈಕ್ವಲ್ ಟು ಎ ಇ ಪ್ಲಸ್ ಬಿ ಇ. ಅರ್ಥ ಆಗ್ತಿದ್ದದಾ? ಓಕೆ, ಸೊ ಇಲ್ಲಿ ನಮಗೆ ಡಿ ಸಿ ಎಷ್ಟಿರುತ್ತೋ ಅಷ್ಟೇ ಬಿ ಇ ಇರುತ್ತೆ. ಹೌದಾ, ಸೊ ಎ ಬಿ ಇಸ್ ಈಕ್ವಲ್ ಟು ಎ ಇ ಪ್ಲಸ್ ಬಿ ಇ ಈಸ್ 1.5 ಮೀಟರ್. ಬಿ ಇ ಈಸ್ 1.5 ಮೀಟರ್ ಅಷ್ಟೇ ಬರ್ಕೊಂಡೆ. ಓಕೆ, ದೆನ್ ಅಗೇನ್ ಇನ್ನೇನು ಸಿ ಬಿ ಇಸ್ ಈಕ್ವಲ್ ಟು ಡಿ ಇ. ಸಿ ಬಿ ಇಸ್ ಈಕ್ವಲ್ ಟು ಡಿ ಇ ಇಸ್ ಈಕ್ವಲ್ ಟು 28.5 ಮೀಟರ್. ಓಕೆ, ದಿಸ್ ಈಸ್ ಗಿವೆನ್ ಪಾರ್ಟ್. ಏನಿದು? ನಮ್ಮ ಗಿವೆನ್ ಪಾರ್ಟ್. ಆಲ್ ರೈಟ್, ಸರಿನಾ? ಸಿ ಬಿ ಇಸ್ ಈಕ್ವಲ್ ಟು ಡಿ ಇ ಇಸ್ ಈಕ್ವಲ್ ಟು 28.5 ಮೀಟರ್. ಈಗ ಎ ಬಿನ ಫೈಂಡ್ ಔಟ್ ಮಾಡಬೇಕು ಅಂದರೆ ಎ ಇನ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಈ ಬಿ ಇ ಇದೆ ಅಥವಾ ಇ ಬಿ ಆಲ್ರೆಡಿ ಗೊತ್ತಿದೆ. ಈ ಎ ಇ ಸಿಕ್ಕಿಬಿಟ್ರೆ ಎರಡನ್ನೂ ಆ್ಯಡ್ ಮಾಡಿದಾಗ, ಮರ್ಜ್ ಮಾಡಿದಾಗ ಎ ಬಿ ವ್ಯಾಲ್ಯೂ ಸಿಗುತ್ತೆ. ಅಂದರೆ ಇಲ್ಲಿ ಕೇಳಿಸ್ಕೊಳ್ರಿ, ಈ ಟ್ರಯಾಂಗಲ್ ಎ ಡಿ ಇ ಏನಿದೆಲ್ಲ, ದಿಸ್ ಒನ್, ಈ ಟ್ರಯಾಂಗಲ್ ಎ ಡಿ ಇನ ಈಗ ನಾನು ಕನ್ಸಿಡರ್ ಮಾಡ್ತೀನಿ. ಅದನ್ನು ಯೂಸ್ ಮಾಡಿಕೊಂಡು ಈ ಎ ಇನ ಫೈಂಡ್ ಔಟ್ ಮಾಡ್ತೀನಿ. ಅರ್ಥ ಆಗ್ತಿದ್ದದಾ? ಇನ್ನೊಮ್ಮೆ ಹೇಳ್ತೀನಿ. ಸೊ ಇನ್ ಟ್ರಯಾಂಗಲ್ ಎ ಡಿ ಇ ಒಳಗೆ, ಹೌದಾ, ಟ್ರಯಾಂಗಲ್ ಎ ಡಿ ಇನ ಕನ್ಸಿಡರ್ ಮಾಡ್ತಿದ್ದೀನಿ. ಇಲ್ಲಿ ಡಿ ಇ ವ್ಯಾಲ್ಯೂ 28.5 ಮೀಟರ್. ಹೆಂಗೆ ಗೊತ್ತಾಯಿತು ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಸಿ ಬಿ ಎಷ್ಟಿದೆನೋ ಡಿಸ್ಟೆನ್ಸ್ ಬಿಟ್ವೀನ್ ಡಿ ಕೂಡ ಸೇಮ್ ಇದೆ. ಹೌದಾ, ಸೊ ನಮಗೆ ಇದ್ರ ವ್ಯಾಲ್ಯೂ ಕೊಟ್ಟಿದ್ರು, ಆಟೋಮೆಟಿಕ್ ಆಗಿ ದಟ್ ಈಸ್ ಡಿ ಇ ವ್ಯಾಲ್ಯೂ ಕೂಡ ಬಂದುಬಿಡ್ತು. ಈಗ ಎ ಇ ನಾವು ಫೈಂಡ್ ಔಟ್ ಮಾಡಬೇಕು. ಎ ಇ ಬಂದುಬಿಟ್ರೆ ಇ ಬಿ ಜೊತೆ ಆ್ಯಡ್ ಮಾಡಿದರೆ ಟೋಟಲ್ ಹೈಟ್ ಆಫ್ ದ ಚಿಮಿನಿ ಸಿಕ್ಬಿಡುತ್ತೆ. ಅದಕ್ಕಿಂತ ಮುಂಚೆ ಈಗ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ದಿಸ್ ಇಸ್ ಆಂಗಲ್ ಆಫ್ ಎಲಿವೇಶನ್. ಈ ಆಂಗಲ್ನ ಅಪೋಸಿಟ್ ಸೈಡ್ ಯಾವುದು? ಇದು. ಹಾಗಿದ್ರೆ ದಿಸ್ ವಿಲ್ ಬಿ ದ ಅಪೋಸಿಟ್ ಸೈಡ್. ಇದು ನಮ್ಮ ಹೈಪೋಟಿನ್ಯೂಸ್ ಸೈಡ್. ಹಾಗಿದ್ರೆ ದಿಸ್ ವಿಲ್ ಬಿ ಬೇಸ್ ಅಥವಾ ಅಡ್ಜಸೆಂಟ್. ಹೌದಾ, ಇದು ನಮ್ಮ ಅಡ್ಜಸೆಂಟ್ ಸೈಡ್. ದಿಸ್ ವಿಲ್ ಬಿ ಅಡ್ಜಸೆಂಟ್ ಸೈಡ್. ಕ್ಲಿಯರ್? ಓಕೆ, ಸರಿ. ಈಗ ನೋಡಿ, ನಮಗಿರೋದು 45 ಡಿಗ್ರಿ. ಸೈಡ್ ಗೊತ್ತಿರೋದು ಯಾವುದು? ಅಡ್ಜಸೆಂಟ್ ಸೈಡ್. ಫೈಂಡ್ ಔಟ್ ಮಾಡಬೇಕಾಗಿರೋದು ಅಪೋಸಿಟ್ ಸೈಡ್. ಹಾಗಿದ್ರೆ ಆಪೋಸಿಟ್ ಸೈಡ್, ಅಡ್ಜಸೆಂಟ್ ಸೈಡ್ ಎರಡೂ ಬರ್ತಕ್ಕಂಥ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವುದು? ದಟ್ ಈಸ್ ಟ್ಯಾನ್. ಹೌದಾ? ಹೌದು. ಸೊ ಟ್ಯಾನ್ನ ಯೂಸ್ ಮಾಡಿ ಆಪೋಸಿಟ್, ಟ್ಯಾನಲ್ಲೇ ನಾವೇನು ಫೈಂಡ್ ಔಟ್ ಮಾಡ್ತೀವಿ? ಆಪೋಸಿಟು ಅಡ್ಜಸೆಂಟ್ ಎರಡೂ ಇರುತ್ತೆ. ಹೌದಾ? ಸೊ ದೇರ್ ಫೋರ್ I will write tan 45 degrees equal to opposite divided by adjacent. ಹೌದಾ? ಸೊ ಆಪೋಸಿಟ್ ಸೈಡ್ ಯಾವುದಿಲ್ಲಿ? ಆಪೋಸಿಟ್ ಈಸ್ ಎ ಇ. ಆಪೋಸಿಟ್ ಸೈಡ್ ಈಸ್ ಎ ಇ ಡಿವೈಡೆಡ್ ಬೈ adjacent side. Adjacent is DE. Adjacent is DE. ಸರಿ. ಸೊ tan 45 ಡಿಗ್ರಿ ಎಷ್ಟು? 1.
ವಿಚ್ ಇಸ್ ಈಕ್ವಲ್ ಟು ಎ ಇ ಫೈಂಡ್ ಔಟ್ ಮಾಡಬೇಕು, ಎ ಇನ ಫೈಂಡ್ ಔಟ್ ಮಾಡಬೇಕು. ಡಿ ಇ ಎಷ್ಟು ಕೊಟ್ಟರೆ, ಡಿ ಇ ಎಷ್ಟು ಕೊಟ್ಟರೆ 28.5. ದಿಸ್ ಈಸ್ 28.5. ಸರಿ. ಸೊ ಎ ಇ ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 28.5 ಮೀಟರ್ ನಮಗೆ ಬರ್ತದೆ. ಹೌದಾ? 28.5 ಮೀಟರ್ ಬರುತ್ತೆ. ದಿಸ್ ಇಸ್ ಎ ಇ. ಆದರೆ ನಮಗೇನು ಕೇಳಿದ್ರು, ನಮಗೆ ಏನನ್ನ ಕೇಳಿದ್ರು, ನಮಗೆ ಕೇಳಿದ್ದು ಟು ಫೈಂಡ್ ಹೈಟ್ ಆಫ್ ದ ಚಿಮ್ನಿ. ಹೈಟ್ ಆಫ್ ದ ಚಿಮ್ನಿ ಏನು? ಎ ಬಿ. ದಿಸ್ ಎ ಬಿ ಇಸ್ ಈಕ್ವಲ್ ಟು ಎ ಇ ಪ್ಲಸ್ ಬಿ. ಎ ಬಿ ಇಸ್ ಈಕ್ವಲ್ ಟು ಎ ಇ ಪ್ಲಸ್ ಬಿ ಇ. ಸರಿ. ಓಕೆ. ಸೊ ಎ ಬಿ ಇಸ್ ಈಕ್ವಲ್ ಟು ಎ ಇ ಎಷ್ಟು ಬಂತು? 28.5 ಪ್ಲಸ್ ಬಿ ಇ ಎಷ್ಟಿದೆ? 1.5. ಕರೆಕ್ಟಾ? ನೋಡ್ರಿ ಬಿ ಇ. ಎಸ್, ಬಿ ಈಸ್ 1.5. ಸೊ ಎ ಬಿ ಇಸ್ ಈಕ್ವಲ್ ಟು 28.5 ಪ್ಲಸ್ 1.5 30 ಮೀಟರ್ ಬರುತ್ತದೆ. ಹೌದಾ? ದಿಸ್ ಇಸ್ ಈಕ್ವಲ್ ಟು 30 ಮೀಟರ್. ವಾಟ್ ಈಸ್ ದಿಸ್? ಏನಿದು? ದಿಸ್ ಈಸ್ ಹೈಟ್ ಆಫ್ ದ ಚಿಮ್ನಿ. ಹೌದಾ? ದಿಸ್ ಈಸ್ ಹೈಟ್ ಆಫ್ ದ ಚಿಮ್ನಿ. ಓಕೆ, ವಿಚ್ ಇಸ್ ಈಕ್ವಲ್ ಟು 30 ಮೀಟರ್. ಓಕೆ, ಹೈಟ್ ಆಫ್ ದ ಚಿಮ್ನಿ ಎಷ್ಟು? 30 ಮೀಟರ್. ಗಾಟ್ ಇಟ್? ಕ್ಲಿಯರ್? ಸರಿ. ಸೊ ಈ ಪ್ರಶ್ನೆ ಇಲ್ಲಿಗೆ ಮುಗೀತು. ಅರ್ಥ ಆಯ್ತಲ್ಲ ಹೆಂಗೆ ಸಾಲ್ವ್ ಮಾಡೋದು ಅಂತ? ಪ್ರಶ್ನೆನ ಯಾವ ರೀತಿ ನಾವು ಅಪ್ರೋಚ್ ಮಾಡಬೇಕು ಅನ್ನೋದು ಅರ್ಥ ಆಯ್ತಾ? ಓಕೆ. ಸೊ 1, 2, 3 ಪ್ರಶ್ನೆಗೆ ನಿಮಗೆ ಅರ್ಥ ಆಗಿಲ್ಲ ಅಂದರೂ ಹೆಚ್ಚು 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 ಪ್ರಶ್ನೆನ ಸಾಲ್ವ್ ಮಾಡ್ತಾ ಹೋದಾಗಲೆಲ್ಲ ನಮಗೆ ಪರ್ಫೆಕ್ಷನ್ ಬರುತ್ತೆ. ಹೌದಾ? ಸೊ ಇನ್ನೂ ಹೆಚ್ಚು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಸೊ ಈ ಒಂದು ಪ್ರಶ್ನೆನ ನೀವು ಹೋಮ್ವರ್ಕ್ ಆಗಿ ತಗೊಳ್ಳಿ. ಓಕೆ. ಈ ಕ್ವಶನಾ ಏಯಪ್ಪ ಎಷ್ಟು ದೊಡ್ಡದದೆ, ಇದನ್ನು ಹೋಮ್ವರ್ಕ್ ಆಗಿ ಕೊಟ್ಟಾರಲ್ಲಪ್ಪ, ಸಾಲ್ವ್ ಮಾಡಿಸಿದ್ರೆ ಆಗೋಗ್ತಿತ್ತಲ್ಲ ಅಂದರೆ ಸಾಲ್ವ್ ಮಾಡಿಸ್ತೀನಿ, ಟ್ರೈ ಮಾಡಿ. ಟೆಕ್ಸ್ಟ್ ಬುಕ್ಕಲ್ಲಿದೆ ಎಕ್ಸಾಂಪಲ್ ಕ್ವಶನೇ ಇದು. ಓಕೆ. ಸೊ ಇವತ್ತು ನಾವು ಎಕ್ಸಾಂಪಲ್ ಕ್ವಶನ್ಗಳನ್ನೇ ಸಾಲ್ವ್ ಮಾಡಿದ್ದು. ಸೊ ನಾಳೆ ಸೆಷನಲ್ಲಿ ಇನ್ನೂ 1-2 ಎಕ್ಸಾಂಪಲ್ ಕ್ವಶನ್ಸ್, ನಂತರ ಎಕ್ಸಸೈಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಆಲ್ ರೈಟ್. ಸೊ ಇದನ್ನು ಟ್ರೈ ಮಾಡಿ, ಬಂದಿಲ್ಲ ಅಂದರೆ ಚಿಂತೆ ಇಲ್ಲ, ನಾಳೆ ಸೆಷನಲ್ಲಿ ಫಸ್ಟ್ ಇದನ್ನೇ ಸಾಲ್ವ್ ಮಾಡೋಣ. ಓಕೆ, ಆಲ್ ರೈಟ್. ಸೊ ಹಾಗಿದ್ರೆ ಮಕ್ಕಳೇ, ಇವತ್ತಿನ ಸೆಷನ್ ಒಳಗೆ ಏನು ಕಲ್ತ್ವಿ ಅನ್ನೋದನ್ನ ಒಮ್ಮೆ ಕ್ವಿಕ್ ಆಗಿ ಸಮರೈಸ್ ಮಾಡೋಣ. ಏನನ್ನ ಕಲ್ತ್ವಿ? ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿನ ಕಲ್ತ್ಕೊಂಡ್ವಿ. ಹೌದಾ? ಬಿಕಾಸ್ ಈ ಟ್ರಿಗ್ನೋಮೆಟ್ರಿನ ನಾರ್ಮಲ್ ಆಗಿ ರೈಟ್ ಟ್ರಯಾಂಗಲ್ ಕೊಟ್ಟಾಗ ಯಾವ ರೀತಿ ಅಪ್ಲೈ ಮಾಡೋದು ನಮಗೆ ಗೊತ್ತಿತ್ತು. ಹೌದಾ? ಟ್ರಿಗ್ನೋಮೆಟ್ರಿಕ್ ರೇಷಿಯೋಸು, ಟ್ರಿಗ್ನೋಮೆಟ್ರಿಕ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸು ಅಪ್ಲೈ ಮಾಡ್ತಿದ್ವಿ, ನಾರ್ಮಲ್ ಆಗಿ ಮಾಡ್ತಿದ್ವಿ. ಆದರೆ ರಿಯಲ್ ಲೈಫ್ ಅಪ್ಲಿಕೇಶನ್ ಅಂತ ಬಂದಾಗ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಸಿಚುಯೇಷನ್ ಕೊಟ್ಟಿರ್ತಾರೆ, ಅದನ್ನು ಹೆಂಗೆ ಸಾಲ್ವ್ ಮಾಡೋದು ಅನ್ನೋದನ್ನು ಇವಾಗ ಕಲಿತಾ ಬರ್ತಿದ್ದೀವಿ. ಎಲ್ಲಿ? ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಯಲ್ಲಿ. ಇವತ್ತು ನಾವು ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸ್ ಈ ಒಂದು ಕಾನ್ಸೆಪ್ಟಿಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಬಂದ್ವಿ. ಸೊ ಈ ಚಾಪ್ಟರ್ ಪೂರ್ತಿ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸ್ ಮೇಲೆ ನಾವು ಎಲ್ಲ ಕ್ವಶನ್ಸ್ಗಳನ್ನು ಆಲ್ಮೋಸ್ಟ್ ಸಾಲ್ವ್ ಮಾಡೋದು. ಓಕೆ, ಈ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸ್ನ ಟ್ರಿಗ್ನೋಮೆಟ್ರಿಗೆ ರಿಲೇಟ್ ಮಾಡಿ ಕ್ವೆಶನ್ಸ್ಗಳು ನಮಗೆ ಬರ್ತಾ ಹೋಗುತ್ತೆ, ಸಿಚುಯೇಷನ್ಸ್ಗಳು. ಹೌದಾ? ಅರ್ಥ ಆಯ್ತಲ್ಲ? ಸೊ ಹಾಗಿದ್ರೆ ನಾಳೆ ಸೆಷನಲ್ಲಿ ಇನ್ನೂ ಹೆಚ್ಚು ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ಇವತ್ತಿನ ಸೆಷನ್ ತನಕ ಏನೇನು ಮಾಡಿಸಿದೀವೋ, ಇವತ್ತೇ ಫಸ್ಟ್ ಸೆಷನ್ನು, ಇವತ್ತಿನ ಸೆಷನಲ್ಲಿ ಏನೇನು ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿನ ಕಲ್ತಿದ್ವೋ ಅದನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿ. ಓಕೆ, ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ನಾಳೆ ಸೆಷನಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.